ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಮಹಾ ಕೃಪೆಯಿಂದ ಈ ಒಂದು ದಿನಕ್ಕೆ ದೇವರು ಕರೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ದೇವರಿಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆಯೇ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನ ಮಾಡುತ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈ ಒಂದು ಆರಾಧನೆಯಲ್ಲಿ ನೀವೆಲ್ಲರೂ ಕೂಡ ದೇವರ ಸಭೆಯಲ್ಲಿ ಇದ್ದೀವಿ ಎಂಬುದಾಗಿ ನೀವು ಅಂದುಕೊಂಡು ಬೈಬಿಲೊಟ್ಟಿಗೆ ದೇವರ ಸನ್ನಿಧಿಯಲ್ಲೇ ನೀವು ಇರುವಂಥ ಸ್ಥಳಗಳಲ್ಲಿ ಕೂತ್ಕೊಳ್ರಿ. ಹೆಂಗಂದರೆ ಹಾಗೆ ದೇವರ ವಾಕ್ಯವನ್ನು ಕೇಳಬೇಡ್ರಿ. ಪ್ರೈಸ್ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ಆಹ್ವಾನ ಮಾಡುತ್ತಾ ದಿನಪ್ಪ ದೇವರೇ. ದೇವಾ, ಈ ಒಂದು ಆರಾಧನೆಗೆ ಕೇಳ್ತೇನೆ. ದೇವಾ, ನೀವು ಬನ್ನಿ ಅಪ್ಪ ಕೇಳ್ತೇನೆ. ಐ ಇನ್ವೈಟ್ ಯು ಲಾರ್ಡ್. ದೇವಾ, ನಿಮ್ಮನ್ನು ಆಹ್ವಾನ ಮಾಡುತ್ತಾ ದಿನಪ್ಪ ದೇವರೇ, ಪರಿಶುದ್ಧಾತ್ಮ ದೇವರೇ, ನೋಡುವಂಥ ಪ್ರತಿಯೊಬ್ಬ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಕರ್ತನೆ, ನಿನ್ನ ಆತ್ಮವು ಅವರ ಮಧ್ಯದಲ್ಲಿದ್ದು ಸಂಪೂರ್ಣವಾದಂಥ ಬಿಡುಗಡೆಯನ್ನು ಕಾಣಲಿ ಕರ್ತನೆ. ಯೇಸುವಿನ ಸಂಪೂರ್ಣವಾದ ಬಿಡುಗಡೆ ಮಾಡಿ ದೇವಾ, ಯೇಸುವಿನ ಹಾಗೆ ಕರ್ತನೆ ರೂಪಾಂತರ ಪಡಿಸಿಕೊ. ಯೇಸುವಿನ ನಾಮದಲ್ಲಿ ನೋಡ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತದಲ್ಲೂ, ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ನೂತನವಾದಂಥ ತೀರ್ಮಾನಗಳೊಂದಿಗೆ, ನೂತನವಾದಂಥ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಎಲ್ಲರ ಜೀವಿತದಲ್ಲೂ, ಎಲ್ಲರ ಕುಟುಂಬಗಳಲ್ಲೂ ಯೇಸುವಿನ ನಾಮದಲ್ಲಿ ನಡೆಯಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆರಾಧನೆಯ ಮೂಲಕ ಪ್ರಾರಂಭ ಮಾಡೋಣ. ಎಲ್ಲರೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಏಕೀಭವಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಯಾವುದೇ ಮನಸ್ಸು ಗಲಿಬಿಲಿ ಮಾಡಿಕೊಂಡು ಇದ್ದರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ಚಿಂತೆ ಮಾಡದೆ ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿ ನಮ್ಮ ಜೊತೆಯಲ್ಲಿ ಏಕೀಭವಿಸದೆ ದೇವರು ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಪ್ರಭು ಯೇಸು ದೇವಾ, ನೀವೇ ಕಾವಾಲಯ್ಯ, నీ సన్నిధిలో నిత్యం నిలవాలయ్య. ప్రభు యేసు దేవా, నీవే కావాలయ్య, నీ సన్నిధిలో నిత్యం నిలవాలయ్య. నన్ను విడువద్దయ్యా, దాటిపోవద్దయ్యా, నీ మహిమను కనపరచవా. నన్ను విడువద్దయ్యా, దాటిపోవద్దయ్యా, నీ మహిమను కనపరచవా. నన్ను విడువద్దయ్యా, దాటిపోవద్దయ్యా, నీ మహిమను కనపరచవా. ప్రభు యేసు దేవా, నీవే కావాలయ్యా, నీ సన్నిధిలో నిత్యం నిలవాలయ్యా. ప్రభు యేసు దేవా, నీవే కావాలయ్యా, నీ సన్నిధిలో నిత్యం నిలవాలయ్యా. నన్ను విడువద్దయ్యా, దాటిపోవద్దయ్యా, నీ మహిమను కనపరచవా. నన్ను విడువద్దయ్యా, దాటిపోవద్దయ్యా, నీ మహిమను కనపరచవా. పరిశుద్ధుడా, నీ పరిశుద్ధ స్థలములో నీ కృపతో నేను ప్రవేశిస్తును. పరిశుద్ధమైన నీ సన్నిధిలో నీ పాద చెంత వేచియుందును. పరిశుద్ధుడా, నీ పరిశుద్ధ స్థలములో నీ కృపతో నేను ప్రవేశిస్తును. పరిశుద్ధమైన నీ సన్నిధిలో
సన్నిధిలో నీ పాద చింత వేచియుందును నీ మోము చూడాలని ఆశతో నా ప్రాణమెంతో సొమ్మసిల్లెను నీ మహిమగాంచాలని వాంఛతో నా హృదయమెంతో కేకలేసెను ప్రభు యేసు దేవా నీవే కావాలయ్యా నీ సన్నిధిలో నిత్యము నిలవాలయ్యా ప్రభు యేసు దేవా నీవే కావాలయ్యా నీ ಎಲ್ಲರೂ ನಿಮ್ಮನ್ನು ನೀವು ಒಪ್ಪಿಸಿಕೊಡುತ್ತಾಳೆ ಹೌದಪ್ಪ ದೇವಾ ನಿನ್ನ ಸನ್ನಿಧಿಯಲ್ಲಿ ನಾನು ಯಾವಾಗಲೂ ನಿಂತ್ಕೋಬೇಕಪ್ಪ ದೇವರ ದೇವಾ ನಿನ್ನ ಸನ್ನಿಧಿಯಲ್ಲಿ ನಾನು ಯಾವಾಗಲೂ ನಿಂತ್ಕೋಬೇಕಪ್ಪ ದೇವರ ಎಂಬುದಾಗಿ ಹಾಡಿನ ಮೂಲಕ ನೀವು ದೇವರಿಗೆ ಬರೆಯಿದೆ ಹೃದಯದ ಪೂರ್ವಕವಾಗಿ సుందరుడా మనోహరుడా నిను నేనే మతి వర్ణితును అతి సుందరము నీ మహిమ దృశ్యము అందున నేనే నివసితును సుందరుడా మనోహరుడా నిను నేనే మని వర్ణితును అతి సుందరము నీ మహిమ దృశ్యము అందున నేనే ప్రవేశితును ఆకాశమందు నీవు తప్ప నాకెవరున్నారు నా ప్రభు నీను ఉండగలనులో ఏదియు అక్కరలేదు
ಪರಿಶುದ್ಧಾತ್ಮ ದೇವರೇ, ನಿನ್ನ ಹಸ್ತದಲ್ಲಿ ಇಡುತ್ತಾ ಅದನ್ನಪ್ಪ ಕರ್ತನೆ, ಸಂಪೂರ್ಣವಾಗಿ ಕರ್ತನೆ ಈ ಆರಾಧನೆ ದೇವಾ, ಈ ಸಂದೇಶವು ಎಲ್ಲವೂ ಕೂಡ ನಿನ್ನ ಹಸ್ತದಲ್ಲಿ ಇಡುತ್ತಾ ಇದ್ದೀನಪ್ಪ ದೇವಾ. ನೋಡುವಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ಕರ್ತನೆ ಸಂಪೂರ್ಣವಾಗಿ ಸಂಪೂರ್ಣತೆಯನ್ನು ಅನುಗ್ರಹ ಮಾಡಪ್ಪ, ಸಂಪೂರ್ಣವಾದಂಥ ಕಾರ್ಯ ನಡೆಯಬೇಕಪ್ಪ ದೇವರೇ. ದೇವಾ, ನೋಡುತ್ತಾ ಇರುವಂಥವರು ದೇವಾ ಅವರ ಪಾಪಗಳನ್ನು ಒಪ್ಪಿಕೊಂಡು ದೇವಾ ನಿನ್ನ ಕಡೆಗೆ ತಿರುಗಬೇಕಪ್ಪ. ಪರಿಶುದ್ಧನು ಇನ್ನೂ ಅತಿ ಪರಿಶುದ್ಧನಾಗಬೇಕಪ್ಪ ಕರ್ತನೆ. ನೀತಿವಂತನು ಇನ್ನೂ ನೀತಿವಂತನಾಗಬೇಕಪ್ಪ. ಭಕ್ತಿವಂತನು ಇನ್ನೂ ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕಪ್ಪ ದೇವರೇ. ದೇವಾ, ನೋಡುತ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಒಂದು ನೂತನವಾದಂಥ ಅನುಭವವನ್ನು ಅನುಗ್ರಹ ಮಾಡು. ಒಂದು ನೂತನವಾದಂಥ ಅನುಭವ ಯೇಸುವಿನ ನಾಮದಲ್ಲಿ ದಯಪಾಲಿಸಪ್ಪ ಕರ್ತನೆ. ಸಂಪೂರ್ಣವಾಗಿ ನೀವು ಮಾತನಾಡಿಕೊ, ನನ್ನನ್ನು ಮರೆ ಮಾಡಿ ನೀವು ಮಾತನಾಡು, ನೀವು ಕಾಣಿಸಿಕೊ, ನಿನ್ನ ಮಾತುಗಳು ಅವರಿಗೆ ಕೇಳಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಮಹಾಕೃಪೆಯು ನನ್ನನ್ನು ಈ ಕ್ಷಣದವರೆಗೂ ಬದುಕಿಸಿದಿ ಅಂದರೆ ಅದ ದೇವರ ಕೃಪೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾಕಂದರೆ ನೀನು ನಾನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಕೃಪೆಯನ್ನು ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ ಈ ದಿನ ಜೀವಂತವಾಗಿರುವುದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೀನು ನಾನು ದೇವರಿಗಾಗಿ ಏನಾದರೂ ಒಂದು ಮಾಡಬೇಕು, ದೇವರಿಗಾಗಿ ಏನಾದರೂ ಒಂದು ಮಾಡಬೇಕು ಎಂಬ ಛಲವನ್ನು ವೈರಾಗ್ಯವನ್ನು ನಿನ್ನ ಹೃದಯದಲ್ಲಿ ಹುಟ್ಟಿಸಿಕೊ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಸಂದೇಶದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ದೇವರ ವಾಕ್ಯವು ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ. ಆಮೆನ್. ದೇವರ ವಾಕ್ಯವು ಗಮನವಿಟ್ಟು ಕೇಳು. ದೇವರ ವಾಕ್ಯವೇ ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ನಡೆಯುತ್ತದೆ. ಆಮೆನ್. ಕಾರ್ಯವನ್ನು ಮಾಡುತ್ತದೆ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಕೀರ್ತನೆಗಳು 40ನೇ ಅಧ್ಯಾಯ 8ನೇ ವಚನ. ಕೀರ್ತನೆಗಳು 40ನೇ ಅಧ್ಯಾಯ 8ನೇ ವಚನ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಭಕ್ತನಿಗೆ ಏನು? ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವುದು ಸಂಪೂರ್ಣವಾಗಿ ಸಂತೋಷ ಕೊಡುತ್ತದೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವುದು ಸಂಪೂರ್ಣವಾಗಿ ಸಂತೋಷವನ್ನು ಕೊಡುತ್ತದೆ. ಹಲ್ಲೆಲೂಯಾ. ದಾವೀದನ ಭಕ್ತನಿಗೆ ಅವನು ರಾಜನಾಗಿದ್ರು, ಏನು ಮಾಡಿದ್ರು, ಏನಿದ್ರು ಕೂಡ ಏನು ಮಾಡಿದ್ರು ಕೂಡ ಅವನಿಗೆ ಸಂತೋಷ ಕೊಡ್ತಾ ಇಲ್ವಂತೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವುದು ದಾವೀದನಿಗೆ ಸಂತೋಷವನ್ನು ಕೊಡುತ್ತಾ ಇದೆ. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ಅನೇಕ ಸಾರಿ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ದೇವರ ಚಿತ್ತ ನಡೆದೈತೆ. ಹಲ್ಲೆಲೂಯಾ. ದಾವೀದನ ಭಕ್ತನಲ್ಲಿ ಅನೇಕ ಸಾರಿ ದೇವರ ಚಿತ್ತ ನಡೆದೈತೆ. ಆದರೆ ಯೇಸು ಸ್ವಾಮಿಯಲ್ಲಿ ದೇವರ ಚಿತ್ತ ಸಂಪೂರ್ಣವಾಗಿ ನಡೆದೈತೆ. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿಯಲ್ಲಿ ದೇವರ ಚಿತ್ತ ಸಂಪೂರ್ಣವಾಗಿ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ಅನೇಕ ಸಾರಿ ಅಂದ್ರೆ ಕೆಲವು ಸಾರಿ ಮಾತ್ರ ದೇವರ ಚಿತ್ತವನ್ನು ಮಾಡಿದ್ದಾನೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ಸಂಪೂರ್ಣವಾಗಿ ದೇವರ ಚಿತ್ತವನ್ನು ಕಂಪ್ಲೀಟ್ ಮಾಡಿದ್ದಾನೆ. ಹಲ್ಲೆಲೂಯಾ. ಉದಾಹರಣೆಗೆ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ ಮತ್ತು ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ, 6ನೇ ಅಧ್ಯಾಯ 38ನೇ ವಚನ ಮತ್ತು 8ನೇ ಅಧ್ಯಾಯ 29ನೇ ವಚನ. ದೇವರ ಚಿತ್ತವನ್ನು ಅಂದ್ರೆ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಆಮೆನ್. ದೇವರ ಚಿತ್ತವನ್ನು ಮಾಡುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ಅಂದ್ರೆ ದೇವರ ಚಿತ್ತವನ್ನು ಮಾಡುವುದರಿಂದ ನಾನು ಒಬ್ಬಂಟಿಗನಾಗಿ ಇಲ್ಲ. ಹಲ್ಲೆಲೂಯಾ. ನನ್ನ ಜೊತೆಯಲ್ಲಿ ದೇವರು ಇದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ದೇವರ ಮಗಳೇ, ದೇವರ ಮಗನೇ, ಈ ದಿನ ದೇವರ ಚಿತ್ತವನ್ನು ಮಾಡುವುದಕ್ಕೆ ನೀನು ಮುಂದೆ ಬಾ. ಹಲ್ಲೆಲೂಯ. ಯಾಕೆಂದ್ರೆ ದೇವರ ಚಿತ್ತ ನಿನಗೆ ಪರಿಪೂರ್ಣ ಸಂತೋಷ ಕೊಡುತ್ತದೆ. ಆಮೆನ್. ಹಲ್ಲೆಲೂಯ. ಯೇಸು ಸ್ವಾಮಿ ಸಂಪೂರ್ಣವಾಗಿ ತಂದೆಯ ಚಿತ್ತವನ್ನು ನೆರವೇರಿಸಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಶರೀರಧಾರಿಯಾಗಿ ಮನುಷ್ಯನ ರೂಪದಲ್ಲಿ ಈ ಲೋಕಕ್ಕೆ ಬಂದಾಗ ಮಗನ ರೂಪದಲ್ಲಿ ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಈ ದಿನ ನಿನ್ನ ಜೀವಿತದಲ್ಲಿ ಒಂದು ದೃಢವಾದಂತಹ ತೀರ್ಮಾನವನ್ನು ಮಾಡಿಕೋಬೇಕು. ಅದು ಏನಂದ್ರೆ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ನೀನು ಮುಂದೆ ಬರಬೇಕು. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ದೇವರು ಒಂದೇ ಮನಸ್ಸಿನಿಂದ ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಯೋಬನು ಬರೆದ ಪುಸ್ತಕ 23ನೇ ಅಧ್ಯಾಯ 13ನೇ ವಚನ ಓದಿ. 23ನೇ ಅಧ್ಯಾಯ 13ನೇ ವಚನ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ಹಲ್ಲೆಲೂಯ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಯೇಸು ಸ್ವಾಮಿ ತಾನು ಕಳುಹಿಸಲ್ಪಟ್ಟಿರುವಂತಹ ಚಿತ್ತ ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯ. ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಆಮೆನ್. ದೇವರ ಚಿತ್ತ ಮಾಡಬೇಕಂದ್ರೆ ನಿನ್ನ ಜೀವಿತದಲ್ಲಿ ಒಂದೇ ಮನಸ್ಸಿರಬೇಕು, ಎರಡು ಮನಸ್ಸು ಇರಬಾರ್ದು. ಹಲ್ಲೆಲೂಯ. ದೇವರ ಚಿತ್ತ ಮಾಡಬೇಕಂದ್ರೆ ನಿನ್ನ ಜೀವಿತದಲ್ಲಿ ಒಂದೇ ಮನಸ್ಸು ಇರಬೇಕು, ಎರಡು ಮನಸ್ಸು ಇರಬಾರ್ದು. ಯಾಕೋಬ 4ನೇ ಅಧ್ಯಾಯ 8ನೇ ವಚನದ ಪ್ರಕಾರ, ಯಾಕೋಬ 4ನೇ ಅಧ್ಯಾಯ 8ನೇ ವಚನದ ಪ್ರಕಾರ, ಎರಡು ಮನಸ್ಸುಳ್ಳವರೇ ಶುದ್ಧ ಮಾಡಿಕೊಳ್ಳಿರಿ, ಶುದ್ಧರಾಗಿರ್ರಿ. ಹಲ್ಲೆಲೂಯ. ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆಂದ್ರೆ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ಪ್ರಿಯ ದೇವರ ಮಗಳೇ, ದೇವರ ಮಗನೇ, ಯಾಕಂದ್ರೆ ನಿನ್ನಲ್ಲಿ ಎರಡು ಮನಸ್ಸಿದೆಯಾ ಅಂತ ಹೇಳಿದ್ರೆ ನೀನು ದೇವರ ಚಿತ್ತವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಭಕ್ತನಾಗಿರುವಂತ ದಾವೀದನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕರ್ತನ ಚಿತ್ತವನ್ನು ಮಾಡುವುದೇ ನನಗೆ ಸಂತೋಷ. ಹಲ್ಲೆಲೂಯ. ಈ ಲೋಕದಲ್ಲಿ ನೀನು ಪರಿಪೂರ್ಣವಾದಂತಹ ಸಂತೋಷ ಕಾಣಬೇಕಂತ ಹೇಳಿದ್ರೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರ ಚಿತ್ತ ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ದೇವರ ಚಿತ್ತ ಮಾಡಬೇಕಂದ್ರೆ ನೀನು ಒಂದೇ ಮನಸ್ಸಿನಿಂದ ಇರಬೇಕು, ಒಂದೇ ಮನಸ್ಸು, ಏಕ ಮನಸ್ಸು ಇರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಮನಸ್ಸು ನಿನ್ನ ಜೀವಿತದಲ್ಲಿ, ದೇವರ ಮನಸ್ಸು ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಇರಬೇಕು. ಆಮೆನ್. ಹಲ್ಲೆಲೂಯ. ಯೇಸು ಸ್ವಾಮಿ ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಯೇಸು ಸ್ವಾಮಿ ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಹಲ್ಲೆಲೂಯ. ಮನುಷ್ಯನಾಗಿ ಎರಡು ಮನಸ್ಸುಳ್ಳವನಾಗಿಲ್ಲ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ಒಂದೇ ಮನಸ್ಸಿನಿಂದ ಬರ್ತಾನೆ. ಆಮೆನ್. ಆ ಕುಷ್ಠರೋಗಿಯು ಬಂದು ಯೇಸು ಸ್ವಾಮಿಗೆ ಬಂದು ಕೇಳ್ತಾ ಇದ್ರೆ, ನಿನಗೆ ಮನಸ್ಸುಂಟು ನನ್ನನ್ನು ಶುದ್ಧ ಮಾಡುವುದಕ್ಕೆ ಅಂತ ಹೇಳಿದಾಗ, ಎಸ್ ನನಗೆ ಮನಸ್ಸುಂಟು, ನೀನು ಶುದ್ಧನಾಗುವಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಅಂದ್ರೆ ಯಾಕೆ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಶುದ್ಧನಾಗಿದ್ದಾಗ ನಿನ್ನ ಮಾತು ಕೇಳಲಿಲ್ಲ. ನೀನು ಏನ್ ಮಾತು ಹೇಳ್ತಾ ಇದ್ರು, ನೀನು ಏನ್ ಹೇಳ್ತಾ ಇದ್ರು ಕೂಡ ನನ್ನ ಮಾತು ಕೇಳಲಿಲ್ಲ. ಒಂದು ಮೃಗದ ಹಾಗೆ ನಾನು ಬಿಹೇವ್ ಮಾಡ್ತಾ ಇದ್ದೆ. ನೀನು ಹೇಳ್ತಾ ಇದ್ರು ನಾನು ಕೇಳ್ತಾ ಇರಲಿಲ್ಲ. ಹಲ್ಲೆಲೂಯ. ನೀನು ಹೇಳ್ತಾ ಇದ್ರು ನಾನು ಕೇಳ್ತಾ ಇರಲಿಲ್ಲ. ಅದಕ್ಕಾಗಿ ಇವಾಗ ನನ್ನನ್ನು ಶುದ್ಧ ಮಾಡುವುದಕ್ಕಾಗಿ ನಿನಗೆ ಮನಸ್ಸಿದೆ ಅಂತ ಕೇಳಿದಾಗ, ಎಸ್ ಶುದ್ಧ ಆಗು, ನನಗೆ ಮನಸ್ಸಿದೆ. ಯೇಸು ಸ್ವಾಮಿಗೆ ಒಂದೇ ಮನಸ್ಸಿದೆ. ನೀನು ಕೂಡ ನೋಡ್ತಾ ಇರುವಂತ ಪ್ರಿಯ ಮಗನೇ, ಪ್ರಿಯ ಮಗಳೇ, ನೋಡ್ತಾ ಇರುವಂತ ನೀನು ಕೂಡ ಈ ದಿನ ಕುಷ್ಠರೋಗಿ ತರ ರಕ್ಷಣೆಯನ್ನು ಕಳ್ಕೊಂಡಿದೆಯೇನೋ, ರಕ್ಷಣೆಯನ್ನು ಕಳ್ಕೊಂಡು ನೋಡ್ತಾ ಇದೆಯೇನೋ, ದರ್ಶನವನ್ನು ಕಳ್ಕೊಂಡು ನೋಡ್ತಾ ಇದೆಯೇನೋ. ಹಲ್ಲೆಲೂಯ. ದರ್ಶನವನ್ನು ಕಳ್ಕೊಂಡು ನೀನು ನೋಡ್ತಾ ಇದೆಯೇನೋ. ಆದ್ರೆ ದೇವರು ಪುನಃ ನಿನ್ನ ಜೀವಿತವನ್ನು ಸ್ಥಾಪಿಸುವುದಕ್ಕೆ ರೆಡಿಯಾಗಿದ್ದಾನೆ. ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ನೀನ್ ರೆಡಿಯಾಗಿದ್ಯಾ? ಶುದ್ಧ ಆಗುವುದಕ್ಕೆ ಸಿದ್ಧ ಆಗು. ದೇವರು ಯೇಸುವಿನ ನಾಮದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ನೂತನ ಕಾರ್ಯವನ್ನು ಮಾಡಲು ಸಿದ್ಧರಾಗಿದ್ದಾನೆ. ಹಲ್ಲೆಲೂಯ. ಯಾಕೆಂದ್ರೆ ದೇವರಿಗೆ ಮನಸ್ಸಿದೆ ನಿನ್ನನ್ನು ಶುದ್ಧಿ ಮಾಡುವುದಕ್ಕಾಗಿ. ದೇವರಿಗೆ ಮನಸ್ಸಿದೆ ನೀನು ಬಿದ್ದು ಹೋಗಿರುವಂತ ಸ್ಥಿತಿಯಲ್ಲಿದ್ದಾಗ ಪುನಃ ದೇವರ ಕಡೆಗೆ ತಿರುಗಿಕೊಂಡಾಗ ನಿನ್ನನ್ನು ಮೇಲೆ ಕೆತ್ತಲು ದೇವರಿಗೆ ಮನಸ್ಸಿದೆ. ಹಲ್ಲೆಲೂಯ. ನಿನ್ನ ಸೇವೆ ಬಿದ್ದು ಹೋಗಿದ್ರೆ ನಿನ್ನ ಸೇವೆ ಬಿದ್ದು ಹೋಗಿದೆಯೇನೋ. ಹಲ್ಲೆಲೂಯ. ನಿನ್ನ ವ್ಯಾಪಾರ, ನಿನ್ನ ಸ್ಟಡೀಸು ಎಲ್ಲ ನಿಂತು ಹೋಗಿದೆಯೇನೋ. ದೇವರ ಪುನಃ ಅದನ್ನು
ನಿಲ್ಲಿಸಲು ಸಿದ್ಧನಾಗಿದ್ದಾನೆ. ಮೊದಲು ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಯಾವ ಮನಸ್ಸಿನಿಂದ ಇದ್ದಾನೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಆತನ ಮನುಷ್ಯನಾಗೆ ತನ್ನ ಸ್ವಭಾವವನ್ನು ಚೇಂಜ್ ಮಾಡಿಕೊಳ್ಳಲ್ಲ. 2 ತಿಮೋಥಿ 2ನೇ ಅಧ್ಯಾಯ 13ನೇ ವಚನದ ಪ್ರಕಾರ ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಏನು ಮಾಡಲಾರನು. ಹಲ್ಲೆಲೂಯಾ. ಏನು ಮಾಡುವುದಿಲ್ಲ. ಹಲ್ಲೆಲೂಯಾ. ತನ್ನ ಸ್ವಭಾವನೆ ಮನುಷ್ಯರನ್ನ ಒಬ್ಬ ಪಾಪಿಯನ್ನ ರಕ್ಷಿಸುವುದು. ಹಲ್ಲೆಲೂಯಾ. ತನ್ನ ಸ್ವಭಾವವನ್ನೇ ಆತನ ಸ್ವಭಾವ ಕನಿಕರವುಳ್ಳ ಸ್ವಭಾವ. ಹಲ್ಲೆಲೂಯಾ. ಕೃಪೆ ತೋರಿಸುವಂತ ಸ್ವಭಾವ. ಹಲ್ಲೆಲೂಯಾ. ದರಿದ್ರನನ್ನು ಧೂಳಿನಿಂದ ತಿಪ್ಪೆಯಿಂದ ಮೇಲೆ ಕೆತ್ತಿ ಪ್ರಭುಗಳೊಟ್ಟಿಗೆ ಕೂರಿಸುವಂತ ಸ್ವಭಾವ. ದರಿದ್ರನನ್ನು ಮೇಲೆ ಕೆತ್ತಿ ಪ್ರಭುಗಳೊಟ್ಟಿಗೆ ರಾಜನ ಪಕ್ಕದಲ್ಲಿ ಕೂರಿಸುವಂತ ಸ್ವಭಾವ ದೇವರ ಸ್ವಭಾವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ಸ್ವಭಾವ ಚೇಂಜ್ ಆಗುತ್ತೆ, ದೇವರ ಸ್ವಭಾವ ಚೇಂಜ್ ಆಗಲ್ಲ. ಹಲ್ಲೆಲೂಯಾ. ಈ ದಿನ ಸಾಕು ನಿನ್ನ ಮನಸ್ಸು ಬದಲಾವಣೆ ಮಾಡಿಕೊಂಡಿರೋದು. ನಿನ್ನ ಮನಸ್ಸು ಪದೇ ಪದೇ ಲೋಕದೊಟ್ಟಿಗೆ ಬೆರೆತು ಹೋಗುವುದು. ಇಲ್ಲಿಗೆ ಸ್ಟಾಪ್ ಮಾಡಿ ಈ ದಿನದಿಂದ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ, ದೇವರ ಇಷ್ಟವನ್ನು ನೆರವೇರಿಸುವುದಕ್ಕೆ ನೀನು ಮುಂದೆ ಬಾ. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಓದಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡಬೇಕಂತ ಹೇಳಿದ್ರೆ ಎರಡನೇದು ಸಂಪೂರ್ಣವಾಗಿ ನೀನು ಮರಣದವರೆಗೂ ವಿಧೇಯನಾಗಬೇಕು. ಆಮೆನ್. ಮರಣದವರೆಗೂ ವಿಧೇಯನಾಗಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣದವರೆಗೂ ವಿಧೇಯನಾಗಿದ್ದಾನೆ. ಆ ಕಾರಣದಿಂದ ನಿನಗೂ ನನಗೂ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣದವರೆಗೂ ವಿಧೇಯನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ನೀನು ಸಿದ್ಧ ಆಗಿದ್ರೆ, ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ನೀನು ಮುಂದೆ ಬಂದ್ರೆ ಸಂಪೂರ್ಣವಾಗಿ ಮರಣದವರೆಗೂ ನೀನು ವಿಧೇಯನಾಗು. ಹಲ್ಲೆಲೂಯಾ. ಮರಣದವರೆಗೂ ನೀನು ವಿಧೇಯನಾಗಬೇಕು ದೇವರಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ 39 ಚಡಿ ಏಟುಗಳು ಹೊಡಿತಾ ಇದ್ರು ಕೂಡ ಬಾಡಿ ಎಲ್ಲ ಒಂದು ಬ್ಲಡ್ ಕೂಡ, ಒಂದು ಡ್ರಾಪ್ ಬ್ಲಡ್ ಕೂಡ ತನ್ನ ದೇಹದಲ್ಲಿ ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ನಿನ್ನಗಾಗಿ ಒಂದೊಂದು ಹನಿನೇ ಹೊರಟು ಹೋಗ್ತಾ ಇದ್ರು ಕೂಡ ಸಂಪೂರ್ಣವಾಗಿ ವಿಧೇಯನಾಗಿದ್ದಾನೆ ಹೊರತು ಅವಿಧೇಯನಾಗಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದರೆ ಆತನು ಯೇಸು ಸ್ವಾಮಿಯ ಕರ್ತನ ಚಿತ್ತವನ್ನು, ಅಂದ್ರೆ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೀನಿ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ತನ್ನ ಸ್ವಂತ ಕೋರಿಕೆಗಳನ್ನು ಸ್ವಂತ ಲಾಭಕ್ಕಾಗಿ ಸ್ವಂತ ಕೋರಿಕೆಗಳನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿಲ್ಲ. ಹಲ್ಲೆಲೂಯಾ. ಈ ಲೋಕಕ್ಕೆ ಬಂದಿರುವಂತ ಉದ್ದೇಶನೇ ನಿನಗಾಗಿ ನನಗಾಗಿ ಸಾಯುವುದಕ್ಕಾಗಿ. ಹಲ್ಲೆಲೂಯಾ. ಆತನು ನಿನಗಾಗಿ ನನಗಾಗಿ ಪ್ರಾಣ ಕೊಡುವುದರಲ್ಲಿ ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ಮರಣದವರೆಗೂ ವಿಧೇಯನಾಗಿದ್ದಾನೆ. ನಿನ್ನ ಹೃದಯಗಳನ್ನು ನೀನು ಚೆಕ್ ಮಾಡ್ಕೋ. ಈ ದಿನ ವಿಧೇಯತೆಯಲ್ಲಿ ಎಡವಿ ಬೀಳ್ತಾ ಇದೆಯಾ? ಪದೇ ಎಡವಿ ಬೀಳ್ತಾ ಇದೆಯಾ? ಈ ದಿನ ಸಂಪೂರ್ಣ ವಿಧೇಯನಾಗು. ಸಂಪೂರ್ಣ ವಿಧೇಯನಾಗು. ವಿಧೇಯತೆ ಎಲ್ಲ ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ತೆಗೆದುಕೊಂಡು ಬರುತ್ತದೆ. ಆದಿಕಾಂಡ 12ನೇ ಅಧ್ಯಾಯ 1-2 ವಚನಗಳಲ್ಲಿ ಇರುವಂತಹ 7 ಆಶೀರ್ವಾದಗಳು ಕೂಡ ನಿನಗೆ ಬೇಕಂದ್ರೆ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಬಂದ 7 ಆಶೀರ್ವಾದಗಳನ್ನು ಪಡೆದುಕೊಂಡ. ನಿನ್ನ ಹೃದಯಗಳನ್ನು ಚೆಕ್ ಮಾಡ್ಕೋ.
ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ಯಾಕಂದ್ರೆ ಅದರಲ್ಲೇ ಪರಿಪೂರ್ಣ ಸಂತೋಷ ಇದೆ. ಈ ಅಂತ್ಯ ದಿನಗಳಲ್ಲಿ ನಿನಗೂ ನನಗೂ, ಈ ಅಂತ್ಯ ದಿನಗಳಲ್ಲಿ ನಾನು ನೀನು ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಹೋಗಬೇಕು. ಕರ್ತನ ಚಿತ್ತವನ್ನು ಮಾಡುವುದಕ್ಕೆ, ದೇವರ ಇಷ್ಟವನ್ನು ನೆರವೇರಿಸುವುದಕ್ಕೆ ಮುಂದೆ ಹೋಗಬೇಕು. ಯಾಕೆಂದರೆ ಈ ಅಂತ್ಯ ದಿನಗಳಲ್ಲಿ ದೇವರು ನೋಡ್ತಾ ಇರುವಂತದ್ದು, ಯಾರು ತನ್ನ ಇಷ್ಟವನ್ನು ನೆರವೇರಿಸ್ತಾರೆ, ಯಾರು ನನ್ನ ಕೋರಿಕೆಯನ್ನು ನೆರವೇರಿಸ್ತಾರೆ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಂತ್ಯ ದಿನಗಳಲ್ಲಿ ದೇವರು ಯಾರು ಕರ್ತನ ಚಿತ್ತವನ್ನು ಮಾಡುವುದಕ್ಕಾಗಿ ಮುಂದೆ ಬರ್ತಾರೋ ಎಂಬುದಾಗಿ ಎದುರು ನೋಡ್ತಾ ಇದ್ದಾನೆ. ಯಾಕೆಂದರೆ ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16-17ನೇ ವಚನದ ಪ್ರಕಾರ ಓದಿ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16-17ನೇ ವಚನದ ಪ್ರಕಾರ ಯಾರಾದರೂ ಆತನ ಚಿತ್ತವನ್ನು ಮಾಡುವುದಕ್ಕೆ ಸಿದ್ಧರಿದ್ದರೆ, ಯಾರಾದರೂ ಆತನ ಚಿತ್ತವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದರೆ ಅವರಿಗೆ ಗೊತ್ತಾಗುತ್ತದೆ ಯೇಸು ಸ್ವಾಮಿ ಯಾರು ಎಂಬುದಾಗಿ, ಆತನ ಏನಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ, ಆತನು ಏನು ಎಂಬುದಾಗಿ. ಆತನ ಚಿತ್ತವನ್ನು ಮಾಡುವುದಕ್ಕಾಗಿ ಯಾರು ಸಿದ್ಧರಾಗಿರ್ತಾರೋ ಅವರಿಗೆ ತನ್ನನ್ನು ವ್ಯಕ್ತ ಮಾಡಿಕೊಳ್ತಾನೆ, ತನ್ನನ್ನು ತೋರಿಸಿಕೊಳ್ತಾನೆ. ಹಲ್ಲೆಲೂಯಾ. ಇದನ್ನ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಚಿತ್ತವನ್ನು ಮಾಡುವುದಕ್ಕೆ ನಿನಗೆ ಮನಸ್ಸಿದೆಯಾ? ದೇವರ ಇಷ್ಟವನ್ನು ಮಾಡುವುದಕ್ಕೆ ನಿನಗೆ ಮನಸ್ಸಿದೆಯಾ? ಮುಂದೆ ಬಾ, ಮುಂದೆ ಬಾ. ಇಲ್ಲಿ ತನಕ ನಿನ್ನ ಇಷ್ಟವನ್ನು ನೆರವೇರಿಸಿಕೊಂಡಿದ್ದು ಸಾಕು, ನಿನ್ನ ಕೋರಿಕೆಗಳನ್ನು ನೆರವೇರಿಸಿಕೊಂಡಿದ್ದು ಸಾಕು. ಇವಾಗ ಅವೆಲ್ಲವನ್ನು ಸ್ಟಾಪ್ ಮಾಡಿ ದೇವರ ಇಷ್ಟವನ್ನು ನೆರವೇರಿಸುವುದಕ್ಕೆ ಮುಂದೆ ಬಾ. ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ, ಆತನ ಚಿತ್ತವನ್ನು ಮಾಡುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಗೊತ್ತಾಗುತ್ತೆ ನಾನೇನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಎಂಬುದಾಗಿ, ಯೇಸು ಸ್ವಾಮಿಯ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೋಬೇಕಂತ ಹೇಳಿದ್ರೆ ಆತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರು ತೋರಿಸಿಕೊಳ್ಳುವ ಆತನಾಗಿರ್ತಾನೆ ನಿನ್ನ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿ ನೀನು ಮೌನವಾಗಿರಬೇಡ. ಮುಂದೆ ಬಾ, ಮುಂದೆ ಹೋಗು ಕರ್ತನ ಚಿತ್ತವನ್ನು ಮಾಡುವುದಕ್ಕೆ. ಯಾಕೆಂದರೆ ಜ್ಞಾನೋಕ್ತಿಗಳಲ್ಲಿ ಹೇಳಿರುವ ಪ್ರಕಾರ ಮನುಷ್ಯನ ಮುಂದೆ ಅನೇಕ ಮಾರ್ಗಗಳು ಇದ್ದಾವೆ, ಮನುಷ್ಯನ ಮುಂದೆ ಅನೇಕ ಸರಳ ಮಾರ್ಗಗಳಿದ್ದಾವೆ. ಅದರಲ್ಲೂ ಹೋದ್ರೆ ನಾಶನಕ್ಕೆ ಹೋಗ್ತಾರೆ. ಮನುಷ್ಯನನ್ನು ಮುಂದೆ ಅನೇಕ ಸರಳ ಮಾರ್ಗಗಳಿಂದ ಮನುಷ್ಯನನ್ನು ಸಂತೋಷಪಡಿಸುವಂತಹ ಮಾರ್ಗಗಳು ಅನೇಕ ನೋಡಿದಾವೆ. ಅದರಲ್ಲೂ ಹೋದ್ರೆ ನಾಶ ಆಗ್ತೀರಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೋಡಿ, ದೇವರ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಉಪಯೋಗಿಸಿಕೊಂಡವರು, ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಉಪಯೋಗಿಸಿಕೊಂಡವರು ದುರುದ್ದೇಶದಿಂದಾಗಲಿ ಅವರ ಕ್ರಿಯೆಗಳು ನಡೆಸಿದರೆ ಅವರನ್ನು ದೇವರು ಶಿಕ್ಷಿಸುತ್ತಾನೆ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಉಪಯೋಗಿಸಿಕೊಂಡವರು ದುರುದ್ದೇಶದಿಂದಾಗಲಿ ಅವರ ಕ್ರಿಯೆಗಳು ನಡೆಸಿದರೆ ಅವರನ್ನು ದೇವರು ಶಿಕ್ಷಿಸುತ್ತಾನೆ. ಯೆಶಾಯ 10ನೇ ಅಧ್ಯಾಯ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ ನೋಡಿ 12ನೇ ವಚನ. ಆದ ಕಾರಣ ಕರ್ತನಾದ ನಾನು ಶಿಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ ಅಶ್ಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ಭದೃಷ್ಟಿಯ
ಗರ್ವದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ಏಕೆಂದರೆ ಅವನು ತನ್ನೊಳಗೆ ತನ್ನ ಜ್ಞಾನ ಭುಜ ಬಲಗಳಿಂದಲೇ ಇದನ್ನು ಮಾಡಿದ್ದೇನೆ. ತನ್ನೊಳಗೆ ತನ್ನ ಜ್ಞಾನ ಭುಜ ಬಲಗಳಿಂದಲೇ ಇದನ್ನು ಮಾಡಿದ್ದೇನೆ. ನಾನೇ ವಿವೇಕಿ. ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅವರ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿ ಸಿಂಹಾಸನ ರೂಢರನ್ನು ಮಹಾವೀರನಂತೆ ಕೆಡವಿ ಬಿಟ್ಟಿದ್ದೇನೆ. 16ನೇ ವಚನ ಓದಿ. ಆದ ಕಾರಣ ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಅವನ ಕೊಬ್ಬಿದ ಪ್ರಜೆಗಳಿಗೆ ಕ್ಷಯವನ್ನುಂಟು ಮಾಡುವನು. ದಹಿಸುವ ಅಗ್ನಿಯಂತಿರುವ ಉರಿಯೊಂದು ಅವನ ವೈಭವದ ಕೆಳಗೆ ಹತ್ತಿಕೊಳ್ಳುವುದು. ಎಚ್ಚೆತ್ತುಕೊಳ್ಳ್ರಿ ಪ್ರಿಯ ದೇವರ ಮಕ್ಕಳೇ, ಎಚ್ಚೆತ್ತುಕೊಳ್ಳ್ರಿ. ಹಲ್ಲೆಲೂಯಾ. ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೇನೋ. ನಿನ್ನ ಸಭೆಯಲ್ಲಿ ನೀನು ಇರುವಂತ ಏರಿಯಾದಲ್ಲಿ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೇನೋ. ಹಲ್ಲೆಲೂಯಾ. ಉಪಯೋಗಿಸಿಕೊಳ್ತಾ ಇರುವಂತ ನಿನ್ನಲ್ಲಿ ಒಂದು ದುರಾಲೋಚನೆ ತೂರೈತೇನೋ. ಹಲ್ಲೆಲೂಯಾ. ಆದುದರಿಂದ ನಿನ್ನ ಕ್ರಿಯೆಗಳು ದೇವರಿಗೆ ಅಸಹ್ಯವಾಗಿದೆ. ಹಲ್ಲೆಲೂಯಾ. ಆದುದರಿಂದ ನಿನ್ನನ್ನು ಶಿಕ್ಷಿಸುತ್ತಾನೆ. ದೇವರ ವಾಕ್ಯವನ್ನು ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ನಿನ್ನ ಸಭಾಪಾಲಕರ ಜೊತೆಯಲ್ಲೋ ಇಲ್ಲಾಂದ್ರೆ ಸಭೆಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೋ, ಇಲ್ಲಾಂದ್ರೆ ನಿನ್ನ ಕುಟುಂಬದಲ್ಲಿ, ಇಲ್ಲಾಂದ್ರೆ ನಿನ್ನ ಏರಿಯಾದಲ್ಲಿ ಯಾವುದೋ ಒಂದು ವಿಧಾನದಲ್ಲಿ, ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ವಿಧಾನದಲ್ಲಿ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೇನೋ. ದೇವರು ಹೇಳ್ತಾ ಇರುವಂತ ಎಚ್ಚರಿಕೆಯ ಮಾತು ಕೇಳು. ನೀನು ಉಪಯೋಗಿಸಿಕೊಳ್ತಾ ಇರುವಂತ ನಿನ್ನಲ್ಲಿ ಯಾವುದಾದರೂ ದುರುದ್ದೇಶ, ದುರಾಲೋಚನೆ, ನನ್ನಿಂದಲೇ ಇದು ಆಗ್ತಾ ಇದೆ ಎಂಬುದಾಗಿ ದುರಾಲೋಚನೆ ಬಂದಿದ್ರೆ ದೇವರು ಎಚ್ಚರಿಸ್ತಾ ಇದ್ದಾನೆ. ನಿನ್ನ ವೈಭವದ ಕೆಳಗಡೆ ಬೆಂಕಿಯನ್ನು ಇಕ್ತಾ ಇದ್ದಾನೆ. ದಹಿಸುವಂತ ಉರಿಯೋ ಬೆಂಕಿಯ ಕೆಂಡ ನಿನ್ನ ವೈಭವದ ಕೆಳಗಡೆ ಯಾವುದಕ್ಕಾಗಿ ಮೆರೀತಾ ಇದೆಯೋ, ಯಾವುದನ್ನು ನೋಡಿ ನನ್ನಿಂದಲೇ ಆಗಿದೆ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯೋ, ನಿನ್ನ ಕೆಳಗಡೆ ಬೆಂಕಿಯ ಕೆಂಡ ಇದೆ. ಅದು ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಎಚ್ಚೆತ್ತುಕೋ. ಯಾಕೆಂದರೆ ದೇವರ ಚಿತ್ತವನ್ನು ಮಾಡುವವನು ಕರ್ತನಿಗೆ ಮಹಿಮೆ ಉಂಟಾಗಬೇಕು. ಯಾಕೆಂದ್ರೆ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ ನೋಡಿ. 7ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ 18ನೇ ವಚನ. 7ನೇ ಅಧ್ಯಾಯ 18ನೇ ವಚನ. ಎಲ್ಲರೂ ಬೈಬಲ್ ತೆಗಿರಿ. ಬೆಂಕಿಯ ಕೆಂಡ ನಿನ್ನ ವೈಭವದ ಕೆಳಗಡೆ ಇದೆ. ಅದು ನಿನ್ನನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ದೇವರಿಗೆ ಬರುವಂತ ಮಹಿಮೆಯನ್ನು ನೀನು ಕಳ್ತನ ಮಾಡ್ತಾ ಇದ್ರೆ, ದೇವರಿಗೆ ಬರುವಂತ ಮಹಿಮೆಯನ್ನು ನೀನು ಕಳ್ತನ ಮಾಡ್ತಾ ಇದ್ರೆ, ನಿನ್ನನ್ನು ಸಂಪೂರ್ಣವಾಗಿ ಆ ಬೆಂಕಿಯ ಕೆಂಡ ನಾಶ ಮಾಡುತ್ತದೆ. ನಿನ್ನನ್ನು ಯಾವುದೇ ವಿಧಾನದಲ್ಲ ದೇವರು ಉಪಯೋಗಿಸಿಕೊಳ್ತಾ ಇರ್ಬೋದು. ಆಗ ದೇವರಿಗೆ ಮಹಿಮೆ ಸಲ್ಲಬೇಕು. ದೇವರಿಗೆ ಮಹಿಮೆ ಸಲ್ಲೋದನ್ನ ಬಿಟ್ಟು ಬರೀ ತುಟಿಗಳಲ್ಲಿ ಯಾರಾದ್ರೂ ಹೇಳಿದಾಗ ಅಪ್ಪ ಥ್ಯಾಂಕ್ಸ್ ಅಪ್ಪ, ನಿನ್ನಿಂದ ದೇವರು ಉಪಯೋಗಿಸಿಕೊಂಡಿದ್ದಾರೆ ಎಂಬುದಾಗಿ ಸ್ವಲ್ಪ ಹೊಗಳಿದ್ರೆ ಸಾಕು. ನೀನು ಬರೀ ತುಟಿಗಳಲ್ಲಿ ಇದು ಕರ್ತನ ಕೃಪೆ ಅಂತೇಳಿ ಹೃದಯದಲ್ಲಿ ಗರ್ವ ಪಡ್ತಾ ಇದೆಯೇನೋ. ನನ್ನಿಂದಲೇ ಈ ಮಿರಾಕಲ್ ಆಗಿದೆ, ನನ್ನಿಂದಲೇ ಈ ಸಭೆಯಲ್ಲಿ ನಮ್ಮ ಏರಿಯಾದಲ್ಲಿ ಇದಿರಲಿಲ್ಲ, ನನ್ನಿಂದಲೇ ಬಂದಿದೆ ಎಂಬುದಾಗಿ ಅಂದುಕೊಳ್ತಾ ಇದೆಯೇನೋ. ಅಂದುಕೊಳ್ತಾ ಇದ್ರೆ ನಿನ್ನ ಕೆಳಗಡೆ ಬೆಂಕಿಯ ಕೆಂಡ ಇಟ್ಟಿದ್ದಾನೆ. ಸಂಪೂರ್ಣವಾಗಿ ನಿನ್ನನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಎಚ್ಚೆತ್ತುಕೋ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ ನೋಡಿ. 7ನೇ ಅಧ್ಯಾಯ 18ನೇ ವಚನ. ಕಲ್ಪಿಸಿ ಹೇಳುವವನು ತನಗೆ ಮಾನ ಬರಬೇಕೆಂದು ಅಪೇಕ್ಷಿಸುತ್ತಾನೆ. ತನ್ನನ್ನು ಕಳುಹಿಸಿದವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು. ಗಟ್ಟಿಯಾಗಿ ಚಪ್ಪಾಳೆ ನೋಡಿ ಅಣ್ಣ. ಹಲ್ಲೆಲೂಯಾ.
ತನ್ನನ್ನು ಕಳುಹಿಸಿದವನಿಗೆ ಮಾನ ಬರಬೇಕು. ನೀನು ಏನು ಮಾಡಿದ್ರು, ತಿಂದರು ಕುಡಿದರು, ಏನೇ ಮಾಡಿದ್ರು ದೇವರಿಗೆ ಮಹಿಮೆ ಆಗಬೇಕು. ನಿನ್ನನ್ನು ಕಳುಹಿಸಿ ಕೊಟ್ಟವನಿಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಸತ್ಯವಂತನು. ದೇವರಿಗೆ ಮಾನ ಬರ್ತಾ ಇದೆಯಾ? ನಿನ್ನ ಮೂಲಕ ದೇವರಿಗೆ ಗೌರವ ಬರ್ತಾ ಇದೆಯಾ? ಇಲ್ಲಾಂದ್ರೆ ನಿನಗೆ ಗೌರವ ಹೆಚ್ಚಾಗ್ತಾ ಇದೆಯಾ? ಚೆಕ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ. ನೀನು ಮಾಡ್ತಾ ಇರುವಂತಹ ಸೇವೆಯಲ್ಲಿ, ನೀನು ಮಾಡ್ತಾ ಇರುವಂತಹ ಸಮಾಜ ಸೇವೆಯಲ್ಲಿ, ನೀನು ಕೊಡ್ತಾ ಇರುವಂತಹ ಪ್ರತಿಯೊಂದರಲ್ಲೂ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದೆಯಾ? ದೇವರಿಗೆ ಮಹಿಮೆ ಬರ್ತಾ ಇದೆಯಾ? ನಿನ್ನ ಶರೀರಕ್ಕೆ ಮಹಿಮೆ ಬರ್ತಾ ಇದೆಯಾ? ಚೆಕ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ. ಯಾಕೆಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ಉಪಯೋಗಿಸಿಕೊಳ್ತಾರೆ. ಆ ಕಾರ್ಯವನ್ನು ಮಾಡುವುದಕ್ಕಾಗಿ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಆ ವಸ್ತುವನ್ನ ಕೊಡುವುದಕ್ಕಾಗಿ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ಮಾಡುವುದಕ್ಕಾಗಿ ನಿನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀನು ಉಪಯೋಗಿಸಿಕೊಳ್ತಾ ಇದ್ದಾರೆ. ದೇವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಇದ್ರ ಮೂಲಕ ದೇವರು ಮಹಿಮೆ ಸಲ್ಲಬೇಕು. ಆದ್ರೆ ಅಶ್ಶೂರನು ಏನು ಮಾಡಿದ್ದಾನೆ? ಅಶ್ಶೂರನನ್ನು ದೇವರು ಉಪಯೋಗಿಸಿಕೊಂಡ್ರೆ ಅವನು ಕೊಚ್ಚಿಕೊಂಡಿದ್ದಾನಂತೆ. ಕೊಚ್ಚಿಕೊಳ್ಳುವಂತ ಸ್ವಭಾವ ನಿನ್ನಲ್ಲಿದ್ರೆ ನೀನು ತಿಳ್ಕೋಬೇಕು, ಒಂದು ನನ್ನ ಕೆಳಗಡೆ ಬೆಂಕಿಯ ಕೆಂಡ ಇದೆ ಅಂತ, ಸುಟ್ಟೋಗ್ತಾ ಇದ್ದೀನಿ, ಸುಡುವುದಕ್ಕೆ ಹತ್ತಿರದಲ್ಲಿದ್ದೀನಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಅಂತ್ಯ ದಿನಗಳಲ್ಲಿ ದೇವರಿಗೆ ಬೇಕಾಗಿರುವವರು ಕರ್ತನ ಚಿತ್ತವನ್ನು ಹೃದಯ ಪೂರ್ವಕವಾಗಿ ಒಳ್ಳೆ ಮನಸ್ಸಿನಿಂದ ಮಾಡುವವರು ಬೇಕಾಗಿದ್ದಾರೆ. ಈ ದಿನ ನೀನೇ ನೋಡ್ತಾ ಇರುವಂತ ನೀನೇ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದುರುದ್ದೇಶದಿಂದ ಅಲ್ಲ, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಹೃದಯದಿಂದ, ಏನು ಆಶಿಸದೆ, ಇಲ್ಲಿ ತನಕ ನನ್ನ ಇಷ್ಟವನ್ನು, ನನ್ನ ಕೋರಿಕೆ ನೆರವೇರಿಸಿದ್ದೀನಿ, ಇನ್ನು ದೇವರ ಕೋರಿಕೆ, ದೇವರ ಇಷ್ಟವನ್ನು ಮಾಡುವುದಕ್ಕೆ ಮುಂದೆ ಬರ್ತೀನಿ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಒಂದೇ ಮನಸ್ಸುಳ್ಳವನಾಗಿದ್ದಿ ಬಂದಿದ್ದಾನೋ, ನೀನು ಕೂಡ ಒಂದೇ ಮನಸ್ಸುಳ್ಳವನಾಗಿ ದೇವರ ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಬರ್ತೀಯಾ? ದೇವರು ಬರುವಂತವರ ಜೀವಿತದಲ್ಲಿ ದೇವರು ಏನ್ ಮಾಡ್ತಾನೆ ಗೊತ್ತಾ? ಬಂದಿದ್ದೆ ಆದ್ರೆ ನೋಡಿ, 9ನೇ ಅಧ್ಯಾಯ 31ನೇ ವಚನ, ಯೋಹಾನನ ಬರೆದ ಸುವಾರ್ತೆ. ದೇವರು ಅವರ ಮಾತನ್ನು ಕೇಳ್ತಾನೆ. ಹಲ್ಲೆಲೂಯ. ನಿನ್ನ ಮಾತನ್ನು ಕೇಳಬೇಕಂದ್ರೆ ದೇವರು ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ನಿನ್ನ ಮಾತನ್ನು ದೇವರು ಕೇಳ್ತಾನೆ. ಅಯ್ಯೋ, ನನ್ನ ಮಾತೇ ಕೇಳ್ತಾ ಇಲ್ಲ, ನಾನು ಎಷ್ಟು ಪ್ರಯಾಸ ಪಡ್ತಾ ಇದ್ರು, ಎಷ್ಟು ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇದ್ರು, ನೀನು ಎಷ್ಟು 40 ಡೇಸ್ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು, 40 ಡೇಸ್ ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು ಕೂಡ, ಎಷ್ಟು ನೀನು ಎಷ್ಟು ದೇವರಿಗಾಗಿ ಏನು ಮಾಡ್ತಾ ಇದ್ರು, ಏನು ಕೊಡ್ತಾ ಇದ್ರು ಕೂಡ, ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ನಿನಗೆ ಮನಸ್ಸಿಲ್ಲ ಅಂದ್ರೆ ದೇವರು ನಿನ್ನ ಮಾತಲ್ಲಿ ಕೇಳ್ತಾನೆ. ನೋಡಿ, ಓದಿ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಭಕ್ತಿಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಆತನ ಚಿತ್ತದಂತೆ ಯಾರು ನಡೆಯುತ್ತಾರೋ, ಯಾರು ಮಾಡ್ತಾರೋ ಅವರ ಮಾತನ್ನು ದೇವರು ಕೇಳ್ತಾನೆ. ಕೇಳ್ತಾ ಇದೆಯಾ? ಓಯ್, ನಿನ್ನೆ ಕೇಳ್ತಾ ಇದೆಯಾ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಯಾರು ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರ್ತಾರೋ, ಯಾರು ಮಾಡ್ತಾರೋ ಅವನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಅವನ ಮಾತನ್ನು ದೇವರು ಕೇಳ್ತಾರೆ. ಈ ದಿನ ನೀನು ಮುಂದೆ ಬಾ. ಅದಕ್ಕಾಗಿ ದಾವೀದನ ಭಕ್ತನು ಕರ್ತನ ಚಿತ್ತವನ್ನು ಮಾಡುವುದರಲ್ಲೇ ನನಗೆ ಸಂತೋಷ ಎಂಬುದಾಗಿ ಅನುಭವದಿಂದ ದೇವರು ಬರೆದಿದ್ದಾನೆ. ದೇವರ ಆತ್ಮನು ಆ ವಾಕ್ಯವನ್ನ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದಿನದಿಂದ ಆದರೂ ಎಚ್ಚೆತ್ತ ಪ್ರಿಯ ಸಹೋದರನೇ, ಸಹೋದರಿಯೇ, ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ಕರ್ತನ ಚಿತ್ತ ಏನು? ಇಬ್ರಿಯ 10ನೇ
ಸಭೆಯಾಗಿ ಕೂಡಿಕೊಳ್ಳುವುದನ್ನ ಅವರು ಬಿಟ್ಟಿರುವ ಹಾಗೆ ನೀನು ಬಿಡಬೇಡ. ಕರ್ತನ ಚಿತ್ತವಾಗಿದೆ ಇದು. ಹಲ್ಲೆಲೂಯ. ಕರ್ತನ ಚಿತ್ತ ಏನು? ಸಭೆಯಾಗಿ ಕೂಡಿಕೊಳ್ಳುವುದನ್ನ ಬಿಡಬೇಡ. ಹಲ್ಲೆಲೂಯ. ಅವರು ಬಿಟ್ಟಿರುವ ಹಾಗೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಬಿಟ್ಟಿದೆಯಾ? ಎಸ್, ಸರ್ಕಾರದ ನಿಯಮದ ಪ್ರಕಾರ ಇವಾಗೆಲ್ಲ ಲಾಕ್ ಡೌನ್ ಆಗಿದೆ. ಆದ್ರೆ ಫೋನ್ಗಳಿಗೆ ಲಾಕ್ ಡೌನ್ ಆಗಿಲ್ಲ ಅಲ್ಲ. ಫೋನ್ ಲಾಕ್ ಮಾಡಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿಲ್ಲ ಅಲ್ಲ. ಹಲ್ಲೆಲೂಯ. ಫೋನ್ ಲಾಕ್ ಆಗಿಲ್ಲ ಅಲ್ಲ. ಫೋನ್ಗಳಿಂದ ಆದರೂ ಕೂಡ ನಿನ್ನ ಆತ್ಮೀಯರಿಗೆ ಫೋನ್ ಮಾಡಬಹುದಲ್ಲ. ಸಭೆಯವರಿಗೆ ಫೋನ್ ಮಾಡಿದ್ಯಾ? ವಿಚಾರಿಸ್ತಾ ಇದೆಯಾ? ವಿಚಾರಿಸಿಲ್ಲ ಅಂದ್ರೆ ನೀನು ಬಿಟ್ಟಿದೀಯಾ? ಇವಾಗಾದ್ರೂ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಪ್ರಯತ್ನ ಮಾಡು. ನೀ ಇರುವಂತ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತವರನ್ನ ಒಂದಿಬ್ಬರ ಮೂವರನ್ನ ಕೂರಿಸಿ ಪ್ರಾರ್ಥನೆ ಮಾಡುವುದನ್ನ ಕಲ್ತ್ಕೋ. ಕರ್ತನ ಚಿತ್ತ ಸಭೆಯಾಗಿ ಕೂಡಿಕೊಳ್ಳುವುದು. ನಿನ್ನ ಹೃದಯ ಹೇಗಿದೆ? ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ. ಮತ್ತು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 35ನೇ ವಚನದ ಪ್ರಕಾರ, ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನದ ಪ್ರಕಾರ, ಯಾರಾದರೂ ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ಆಗಬೇಕು. ಕರ್ತನ ಚಿತ್ತದಂತೆ ಮಾಡಿ ದೇವರ ಇಷ್ಟವನ್ನು ಮಾಡುವುದಕ್ಕೆ ಮುಂದೆ ಬರುವಂತವರಿಗೆ ದೇವರು ಏನ್ ಹೇಳ್ತಾನೆ? ನನಗೆ ತಮ್ಮನು ತಂಗಿಯು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ತಮ್ಮನು ತಂಗಿಯು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ತಮ್ಮನು ತಂಗಿ ಆಗಿರುವಂತ ನೀನು ದೇವರ ಚಿತ್ತವನ್ನು ಮಾಡುವುದಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾರೆ. ದೇವರು ನಿನ್ನ ದೇವರ ಚಿತ್ತವನ್ನು ಎಲ್ಲ ಮಾಡಿ ಮುಗಿದಾದ್ಮೇಲೆ ದುರಾಲೋಚನೆ ದುರುದ್ದೇಶ ಬಂದಾಯ್ತು. ಅಶ್ಶೂರನ ಜೀವಿತದಲ್ಲಿ ದೇವರು ಉಪಯೋಗಿಸಿಕೊಂಡ ಅಶ್ಶೂರನನ್ನ ಎಲ್ಲ ಆದ್ಮೇಲೆ ಇದು ನನ್ನಿಂದಲೇ ಎಂಬುದಾಗಿ ಕೊಚ್ಚಿಕೊಂಡ. ಅವನ ವೈಭವದ ಕೆಳಗಡೆ ಬೆಂಕಿಯ ಕೆಂಡ ಇದೆ. ಸಂಪೂರ್ಣವಾಗಿ ಆ ಕೆಂಡ ಅವನನ್ನ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಈ ದಿನ ನೀನು ಕೂಡ ಆ ದಿನ ಅಶ್ಶೂರನನ್ನು ಕೊಚ್ಚಿಕೊಂಡಿದ್ದಾನೆ, ಈ ದಿನ ನೀನು ಕೊಚ್ಚಿಕೊಳ್ತಾ ಇದೆಯಾ? ಆ ದಿನ ಅಶ್ಶೂರನನ್ನು ದೇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈ ದಿನ ನಿನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ನೀನು ನನ್ನ ಹೃದಯದಲ್ಲೇ ಇದು ನನ್ನಿಂದಲೇ, ನಾನಿಲ್ಲ ಅಂದ್ರೆ ಆಗಲ್ಲ, ನಾನಿಲ್ಲ ಅಂದ್ರೆ ನಡೆಯೋದಿಲ್ಲ ಎಂಬುದನ್ನು ಕೊಚ್ಕೊಳ್ತಾ ಇದೆಯೇನೋ? ಆ ಸ್ವಭಾವದಿಂದ ನೀನು ಬದಲಾವಣೆ ಆಗ. ಸ್ವಭಾವದಿಂದ ನಿನ್ನ ಸ್ವಭಾವ ಚೇಂಜ್ ಮಾಡ್ಕೋ. ದೇವರು ಉಪಯೋಗಿಸಿಕೊಂಡಿರುವವರ ಹೃದಯಗಳು ಪರಿಶುದ್ಧವಾಗಿರಬೇಕು. ಆಮೇಲೆ ದೇವರು ಉಪಯೋಗಿಸಿಕೊಳ್ತಾ ಇದ್ದಾರಂದ್ರೆ ಮಹಿಮೆ ಎಲ್ಲ ದೇವರಿಗೆ ಸಲ್ಲಬೇಕು. ಇದು ದೇವರದಿದು, ಅವನೇ ಸತ್ಯವಂತನು. ಎಲ್ಲಾದ್ರೂ ದೇವರ ಮಹಿಮೆ ಸಲ್ತಾ ಇದೆಯಾ? ಇಲ್ಲ ಅಂದ್ರೆ ನಿನಗೆ ಮಹಿಮೆ ಸಲ್ಲಬೇಕು ಅಂತ ಸುಮ್ಮನೆ ಹೋಗಿ ಕೇಳ್ತಾ ಇದೆಯಾ? ನಿನಗೆ ಹೊಗಳಿಕೆ ಬರಬೇಕು ಎಂಬುದಾಗಿ, ನಿನ್ನನ್ನು ನೀನು ಸಂತೋಷ ಪಡಿಸಬೇಕು ಎಂಬುದಾಗಿ ನೀನು ಮಾಡ್ತಾ ಇದೆಯಾ? ನಿನ್ನ ಕ್ರಿಯೆಗಳು, ನಿನ್ನ ಹೃದಯಗಳನ್ನು ಚೆಕ್ ಮಾಡಿಕೊ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಕರ್ತನ ಚಿತ್ತವನ್ನು ಮಾಡಿರುವವರು ಬೈಬಲಲ್ಲಿ ಅನೇಕರಿದ್ದಾರೆ. ಅದರಲ್ಲಿ ಒಬ್ಬರು ನೋಡಿ ತೋರಿಸ್ತೀನಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 12-19 ವಚನಗಳು ಓದಿ. 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ ಓದಿ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲ್ಯರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯಹೂದದ ಕೋಟೆ ಕೊತ್ತಲಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು
14ನೇ ವಚನ ಓದಿ ಸಾಕು. 14. ಗೋತ್ರಗಳ ಪ್ರಕಾರ ಲೆಕ್ಕಿಸಲ್ಪಟ್ಟ ಇವರ ಗೋತ್ರ ಪ್ರಧಾನರು ಯಾರೆಂದರೆ ಯಹೂದ್ಯರಲ್ಲಿ 3,00,000 ಮಂದಿ ರಣವೀರರು. ಬರ್ಕೊಡ್ರಿ. ಯಹೂದ್ಯರಲ್ಲಿ 3,00,000 ಮಂದಿ, ಯಹೂದ್ಯರಲ್ಲಿ 3,00,000 ಮಂದಿ ರಣವೀರರು. ಅಧಿಪತಿಯಾದ ಆಜ್ಞ ಯಾರು ಅಧಿಪತಿ? ಆಜ್ಞ. 3,00,000 ಮೇಲೆ ಅಧಿಪತಿಯಾದ ಆಜ್ಞ. ಬರ್ಕೊಡ್ರಿ. ಎರಡನೇವನು ಇವನ ತರುವಾಯ 2,80,000 ಮಂದಿ ರಣವೀರರು. 2,80,000 ಮಂದಿ ರಣವೀರರ ಅಧಿಪತಿಯಾದ, ರಣವೀರರ ಅಂದ್ರೆ ಪರಾಕ್ರಮಶಾಲಿಗಳ ಅಧಿಪತಿಯಾದ ಯೋಹಾನಾನ್. ಎರಡನೇವನು ಯಾರು? ಯೋಹಾನಾನ್. ತರುವಾಯ 2,00,000 ಮಂದಿ ರಣವೀರರೊಡನೆ. ತರುವಾಯ 2,00,000 ಮಂದಿ ರಣವೀರರೊಡನೆ ಅಂದ್ರೆ ಪರಾಕ್ರಮಶಾಲಿಗಳ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿ, ಪರಾಕ್ರಮಶಾಲಿಗಳನ್ನ ಅವರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ಚಿಕ್ರಿಯ ಮಗನಾದ ಅಮಸ್ಯನು. ಓಕೆ. 17. ಬೆನ್ಯಾಮೀನ್ಯರಲ್ಲಿ ಬಿಲ್ಲು ಗುರಾಣಿಗಳನ್ನು ಅಂದ್ರೆ ವೆಪನ್ಗಳನ್ನು ಹಿಡಿದುಕೊಂಡಿರುವವರು 2,00,000 ಸೈನಿಕರ ನಾಯಕನು, 2,00,000 ಸೈನಿಕರ ನಾಯಕನು, ರಣವೀರನೂ ಆದ ಎಲ್ಯಾದ. ಇವನ ತರುವಾಯ 5ನೇವನು ಯಾರು? ಇವನ ತರುವಾಯ 1,80,000 ಮಂದಿ ಯುದ್ಧ ಸನ್ನದ್ಧರ ನಾಯಕನಾದ ಯೆಹೋಷಾಫಾತ್. ಇವರೇ ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿರುವಂತವರು ಎಷ್ಟು ಜನ ಅಂತ ಹೇಳಿದ್ರೆ 1,80,000 ಮಂದಿ. ಹಲ್ಲೆಲೂಯಾ. ನನ್ನ ಕಡೆಗೆ ನೋಡಿ, ನಾನು ಈ ಒಂದು ಟೈಮಲ್ಲಿ ಆರಿಸಿಕೊಳ್ಳುವಂತ ವಾಕ್ಯ ಯಾವುದು ಅಂತ ಹೇಳಿದ್ರೆ ನೋಡಿ, ಅಮಸ್ಯನ ಬಗ್ಗೆ ದೇವರು ಈ ಒಂದು ಸಮಯದಲ್ಲಿ ಮಾತನಾಡುವ ಆತನಾಗಿರ್ತಾನೆ. ಹಲ್ಲೆಲೂಯಾ. 16ನೇ ವಚನ. ತರುವಾಯ 2,00,000 ಮಂದಿ ರಣವೀರರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ಚಿಕ್ರಿಯ ಮಗನಾದ ಅಮಸ್ಯನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಕಡೆಗೆ ನೋಡಿ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಇಲ್ಲಿ 5 ಜನಗಳು ಅಧಿಪತಿಗಳಿದ್ದಾರೆ. ಹಲ್ಲೆಲೂಯಾ. 5 ಜನ ಅಧಿಪತಿಗಳಿದ್ದಾರೆ. ಹಲ್ಲೆಲೂಯಾ. 5 ಜನ ಅಧಿಪತಿಗಳಿದ್ದಾರೆ. ಅವರಲ್ಲಿ ಮೊದಲನೆಯವನು ಆಜ್ಞ ಹತ್ರ 3,00,000 ಮಂದಿ ಇದ್ದಾರೆ. 3,00,000 ಮಂದಿ ಪರಾಕ್ರಮಶಾಲಿಗಳು, ರಣವೀರರಿದ್ದಾರೆ. ಆಜ್ಞ ಹತ್ರ ಮೊದಲನೇ ಅಧಿಪತಿ ಹತ್ರ ಎಷ್ಟು ಜನ? 3,00,000 ಜನ. ಹಲ್ಲೆಲೂಯಾ. ಎರಡನೇ ಅಧಿಪತಿ ಹತ್ರ ಯೋಹಾನಾನ್, ಅವನ ಹತ್ರ ಎಷ್ಟು ಜನ ಇದ್ದಾರೆ? 2,80,000 ಜನ, 80,000 ಜನರು ಇದ್ದಾರೆ. ಹಲ್ಲೆಲೂಯಾ. 2,80,000 ಜನರು ಇದ್ದಾರೆ. ಅಮಸ್ಯನ ಹತ್ರ 2,00,000 ಜನರು ಇದ್ದಾರೆ. ಮತ್ತು ಎಲ್ಯಾದ ಬೆನ್ಯಾಮೀನರವರ ಹತ್ರ, ಬೆನ್ಯಾಮೀನನಾದ ಎಲ್ಯಾದನ ಹತ್ರ 2,00,000 ಸೈನಿಕರು ಇದ್ದಾರೆ. ಹಲ್ಲೆಲೂಯಾ. 2,00,000 ಸೈನಿಕರು. ಯಾವ ಸೈನಿಕರು ಅಂದ್ರೆ ಬಿಲ್ಲು ಗುರಾಣಿಗಳನ್ನು ಇಟ್ಕೊಂಡಿರುವಂತ, ವೆಪನ್ಗಳನ್ನು ಹೊಂದಿರುವಂತಹ ಸೈನಿಕರು ಇದ್ದಾರೆ. ಹಲ್ಲೆಲೂಯಾ. ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಸೈನಿಕರು ಇದ್ದಾರೆ. ಮತ್ತು ಕೊನೆಯವನು ಯೆಹೋಷಾಫಾತ್, ಅವನ ಹತ್ರ 1,80,000 ಯುದ್ಧಕ್ಕೆ ಸಿದ್ಧವಾಗಿರುವಂತವರು ಇದ್ದಾರೆ. ಹಲ್ಲೆಲೂಯಾ. ನನ್ನ ಕಡೆ ನೋಡಿ, ಬಹಳ ಪ್ರಾಮುಖ್ಯವಾಗಿರುವಂತದ್ದು ಈ 5 ಜನಗಳಲ್ಲಿ ಕೂಡ ಅಮಸ್ಯನು ಪ್ರತ್ಯೇಕವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಈ 5 ಜನಗಳಲ್ಲಿ ಕೂಡ ಅಮಸ್ಯನು ಪ್ರತ್ಯೇಕವಾಗಿದ್ದಾನೆ. ಅಂದರೆ ಪ್ರತ್ಯೇಕವಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಒಂದು ಪ್ರತ್ಯೇಕವಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಹೂದ್ಯರ ಹತ್ರ 3,00,000 ಜನ ಇದ್ದಾರೆ. ಒಬ್ಬ ಅಧಿಪತಿ ಹತ್ರ 3,00,000, ಇನ್ನೊಬ್ಬ ಅಧಿಪತಿ ಹತ್ರ 2,80,000, ಇನ್ನೊಬ್ಬರ ಹತ್ರ ವೆಪನ್ಗಳು, ಶಸ್ತ್ರಾಸ್ತ್ರಗಳು ಎಲ್ಲವನ್ನು ಹಿಡಿದುಕೊಂಡಿರುವಂತವರು ಇದ್ದಾರೆ. 2,00,000 ಜನ. ಇನ್ನೊಬ್ಬರ ಹತ್ರ
ಯುದ್ಧಕ್ಕೆ ಸಿದ್ಧವಾಗಿರುವಂತವರು 1,80,000 ಜನ ಇದ್ದಾರೆ. ಹಲ್ಲೆಲೂಯಾ. ಇವರೆಲ್ಲರೂ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಇವರೆಲ್ಲರಿಗಿಂತ ಪ್ರತ್ಯೇಕವಾಗಿದ್ದಾನೆ ಯಾರು? ಅಮಸ್ಯನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಮಸ್ಯನು ಪ್ರತ್ಯೇಕವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಈ ದಿನ ನಿನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರು ನಿನ್ನ ಜೀವಿತದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯವನ್ನು ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವಂತವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಒಂದು ಪ್ರತ್ಯೇಕವಾಗಿರ್ತಾರೆ. ಆಮೆನ್. ಪ್ರತ್ಯೇಕವಾಗಿರ್ತಾರೆ. ತನ್ನ ಪಕ್ಕದಲ್ಲಿರುವವರಿಗಿಂತ ತನ್ನ ಕೆಲಸ ಮಾಡುವಂತವರಿಗಿಂತ ತನ್ನ ಜೊತೆ ಸೇವಕರುಗಳಿಗಿಂತ ಪ್ರತ್ಯೇಕವಾಗಿದ್ದಾನೆ. ಈ 4 ಜನ ಒಂಥರ ಇದ್ದಾರೆ, ಅಮಸ್ಯನೇ ಒಂದು ತರ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡಬೇಕಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ ಪ್ರತ್ಯೇಕವಾಗಿರಬೇಕು. ಆಮೆನ್. ಹಲ್ಲೆಲೂಯಾ. 2 ಲಕ್ಷ ಸೈನಿಕರೊಡನೆ 2 ಲಕ್ಷ ಪರಾಕ್ರಮಶಾಲಿಗಳೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡನು. ಆಮೆನ್. ಗಟ್ಟಿಯಾಗಿ ಚಪ್ಪಾಳೆ ನೋಡಿಯೋಣ. ಹಲ್ಲೆಲೂಯಾ. ಈ 4 ಜನಗಳ ಹತ್ರ ಕೂಡ ಒಬ್ಬರ ಹತ್ರ ಯುದ್ಧಕ್ಕೆ ಸಿದ್ಧ ಆಗಿರುವಂತವರಿದ್ದಾರೆ, ಇನ್ನೊಬ್ಬರ ಹತ್ರ ವೆಪನ್ಗಳಿದ್ದಾರೆ, ಇನ್ನೊಬ್ಬರ ಹತ್ರ 3 ಲಕ್ಷ ಜನ ಸೈನಿಕರಿದ್ದಾರೆ, ಪರಾಕ್ರಮಶಾಲಿಗಳು ಇದ್ದಾರೆ. ಹಲ್ಲೆಲೂಯಾ. ಇವ್ರು ಯಾರು ಕೂಡ ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡಿಲ್ಲ. ಇವರೆಲ್ಲರಿಗಿಂತ ಅಮಸ್ಯನು ಒಂದು ಪ್ರತ್ಯೇಕವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅಮಸ್ಯನು ಒಂದು ಪ್ರತ್ಯೇಕವಾಗಿರುವಂತಹ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಆಮೆನ್. 2 ಲಕ್ಷ ಪರಾಕ್ರಮಶಾಲಿಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ, ದೇವರಿಗೆ ಪ್ರತಿಷ್ಠೆ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರಿಯ ದೇವರ ಮಕ್ಕಳೇ, ನಿನ್ನಲ್ಲಿ ಕೂಡ ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರುವಂತ ಮಗನಾಗಿ ಇದ್ರೆ ಯಾವ ರೀತಿಯಲ್ಲಿ ಇರ್ತಾನೆ ಅಂದ್ರೆ ಒಂದು ಪ್ರತ್ಯೇಕವಾಗಿರ್ತಾನೆ. ಹಲ್ಲೆಲೂಯಾ. ನೀನು ಮಾಡುವಂತ ಕೆಲಸ ಮಾಡುವಂತ ಸ್ಥಳದಲ್ಲಿ ನೀನು ಮಾತಾಡುವಂತ ಮಾತು, ನೀನು ಜೀವಿಸುವಂತ ಜೀವಿತ ಒಂದು ಪ್ರತ್ಯೇಕವಾಗಿರುತ್ತೆ. ಅವರಲ್ಲಿ ಬೆರೆತು ಹೋಗುವುದಿಲ್ಲ. ಹಲ್ಲೆಲೂಯಾ. ನೀನು ಇರುವಂತ ಮನೆಯಲ್ಲಿ ಖಂಡಿತವಾಗಿ ನೀನು ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಂದ್ರೆ ನೀನು ಪ್ರತ್ಯೇಕವಾಗಿಯೇ ಇರ್ತೀಯ. ಹಲ್ಲೆಲೂಯಾ. ನೀನು ಜೀವಿಸುವಂತ ಜೀವಿತ ಬೇರೆ, ನೀನು ಜೀವಿಸುವಂತ ಪರಿಶುದ್ಧತೆ ಜೀವಿತ ಬೇರೆ, ಅವರು ಜೀವಿಸುವಂತ ಪರಿಶುದ್ಧತೆ ಜೀವಿತ ಬೇರೆ. ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ. ಯಾಕಂದ್ರೆ ಅಮಸ್ಯನು ಪ್ರತ್ಯೇಕವಾಗಿದ್ದಾನೆ, ಒಂದು ವಿಶೇಷವಾಗಿದ್ದಾನೆ. ಹಲ್ಲೆಲೂಯಾ. ಅಮಸ್ಯನು ವಿಶೇಷವಾಗಿದ್ದಾನೆ, ತನ್ನ ಜೊತೆ ಸೇವಕರುಗಳಿಗಿಂತ ವಿಶೇಷವಾಗಿದ್ದಾನೆ. ನೀನು ಕೂಡ ನೋಡ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನೀನು ಕೂಡ ನಿನ್ನ ಜೊತೆಯವರಿಗಿಂತ ವಿಶೇಷವಾಗಿದ್ದೀಯಾ? ಏನಾದ್ರೂ ವಿಶೇಷ ಆಗಿದೆಯಾ? ಸ್ಪೆಷಲ್ ಆಗಿದೆಯಾ ದೇವರಿಗಾಗಿ? ಚೆಕ್ ಮಾಡ್ಕೋ. ನೀನು ಪ್ರಾರ್ಥನೆ ಮಾಡ್ತೀಯ, ಅವರು ಪ್ರಾರ್ಥನೆ ಮಾಡ್ತಾರೆ. ನೀನು ಬೈಬಲ್ ಓದ್ತೀಯ, ಅವರು ಬೈಬಲ್ ಓದ್ತಾರೆ. ನೀನು ಹಾಡಾಡ್ತೀಯ, ಅವರು ಹಾಡಾಡ್ತಾರೆ. ಏನು ಸ್ಪೆಷಲ್ ಇದೆ ನಿನ್ನಲ್ಲಿ? ಸ್ಪೆಷಲ್ ವಿಶೇಷ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡ ಅಮಸ್ಯನು. 2 ಲಕ್ಷ ಸೈನಿಕರೊಡನೆ ತನ್ನ ಹತ್ರ ಇರುವಂತದ್ದು ಎಲ್ಲವನ್ನು ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅಮಸ್ಯನ ಹತ್ರ ಒಂದು ವಿಶೇಷವಾದಂತದ್ದಿದೆ. ಪ್ರತ್ಯೇಕವಾಗಿದ್ದಾನೆ ಅಂದ್ರೆ ಏನೋ ಒಂದು ವಿಶೇಷವಾಗಿರ್ಬೇಕು. ನೀನು ಮ್ಯೂಸಿಕ್ ಮಾಡ್ತಾ ಇದೀಯ, ನೀನು ಮ್ಯೂಸಿಕ್ ಬಾರಿಸ್ತಾ ಇದೀಯ, ಅವರು ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ. ನೀನು ಚರ್ಚಿಗೆ ಬರ್ತೀಯ, ಅವರು ಚರ್ಚಿಗೆ ಬರ್ತಾರೆ. ನೀನು ಏನು ವಿಶೇಷವಾಗಿದ್ದೀಯ ಕರ್ತನಲ್ಲಿ? ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ ಪ್ರಿಯ ಸಹೋದರರೇ, ಚೆಕ್ ಮಾಡ್ಕೋ. ದೇವರ ಪರಣ ಹತ್ತಿರವಾಗಿದೆ. ನೀನು ಪ್ರತ್ಯೇಕವಾಗಿರುವಂತಹ ಜೀವಿತ ಜೀವಿಸಿದ್ರೆ ಮಾತ್ರ, ಪ್ರತ್ಯೇಕವಾಗಿರುವವರು ಸಪರೇಟ್ ಆಗಿರಬೇಕು. ನಿನ್ನ ಜೀವಿತ ಲೋಕದೊಟ್ಟಿಗೆ ಬೆರೆತು ಹೋಗಬಾರ್ದು. ಚೆಕ್ ಮಾಡ್ಕೋ. ಯಾವುದರಲ್ಲಿ ವಿಶೇಷವಾಗಿದೆಯಾ? ನಿನ್ನನ್ನು ನೀನು ನೋಡ್ಕೋ. ಯಾವುದರಲ್ಲಿ ವಿಶೇಷ ಆಗಿದ್ಯಾ? ಓಹೋ, ನೀನು ಯಾವುದರಲ್ಲಿ ವಿಶೇಷವಾಗಿದೆಯಾ ಅಂತ ಹೇಳಿದ್ರೆ, ಪಾಪ ಮಾಡುವುದರಲ್ಲಿ ನಿನ್ನ ಜೊತೆಯವರಿಗಿಂತ ಇನ್ನೂ ಹೆಚ್ಚಾಗಿ ಪಾಪ ಮಾಡುವುದರಲ್ಲಿ ನೀನು ವಿಶೇಷವಾಗಿದೆಯೇನೋ? ಕಳ್ತನ ಮಾಡುವುದರಲ್ಲಿ ವಿಶೇಷವಾಗಿದೆಯೇನೋ? ಮೋಸ ಮಾಡುವುದರಲ್ಲಿ ವಿಶೇಷವಾಗಿದೆಯೇನೋ? ನಟನೆ ಮಾಡುವುದರಲ್ಲಿ ವಿಶೇಷವಾಗಿದೆಯೇನೋ?
ನಿನ್ನ ಪಕ್ಕದಲ್ಲಿರುವವರಿಗಿಂತ ನೀನು ವೇಷ ಹಾಕೊಳ್ಳುವುದರಲ್ಲಿ ವಿಶೇಷವಾಗಿದೆಯೇನೋ? ನಿನ್ನ ಹೃದಯವನ್ನು ಚೆಕ್ ಮಾಡ್ಕೋ. ಯಾವುದರಲ್ಲಿ ವಿಶೇಷವಾಗಿದೆಯಾ? ಅಮಾಸ್ಯೆಯನ್ನು ನೋಡಿ. ಒಬ್ಬೊಬ್ಬರ ಹತ್ರ 3 ಲಕ್ಷ ಜನ ಇದ್ದಾರೆ, ಇನ್ನೊಬ್ಬರ ಹತ್ರ 1,80,000, ಇನ್ನೊಬ್ಬರ ಹತ್ರ 2 ಲಕ್ಷ. ಎಲ್ಲರ ಹತ್ರ ಅಕ್ಕಪಕ್ಕ ಅವ್ರ ಜೊತೆ ಕೆಲಸದವ್ರ ಹತ್ರ, ಆದ್ರೆ ಅವರಿಗಿಂತ ಇವನು ವಿಶೇಷವಾಗಿದ್ದಾನೆ. ಆಮೇಲೆ ಅವರಿಗಿಂತ ಇವನು ವಿಶೇಷವಾಗಿದ್ದಾನೆ. 2 ಲಕ್ಷ ಜನರೊಟ್ಟಿಗೆ ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ. ನಿನ್ನ ಮನೆ ಏನು ವಿಶೇಷವಾಗಿದೆ? ನಿನ್ನ ಕುಟುಂಬ ಯಾವ ರೀತಿಯಲ್ಲಿ ವಿಶೇಷವಾಗಿದೆ? ಯಾವುದರಲ್ಲಿ ಪ್ರತ್ಯೇಕವಾಗಿದೆಯಾ? ಚೆಕ್ ಇನ್ ಯುವರ್ ಹಾರ್ಟ್. ಚೆಕ್ ಇನ್ ಯುವರ್ ಹಾರ್ಟ್. ಪ್ರತ್ಯೇಕವಾಗಿರುವಂತಹ ಜೀವಿತ ನಿನಗಿರಬೇಕು. ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರುವವರ ಜೀವಿತದಲ್ಲಿ ಒಂದು ಪ್ರತ್ಯೇಕವಾದಂತಹ ಜೀವಿತ ಇರುತ್ತೆ, ಒಂದು ವಿಶೇಷತೆ ಇರುತ್ತೆ. ಆ ಸ್ವಭಾವವನ್ನು ಬೆಳೆಸಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಅಮಾಸ್ಯನು 2 ಲಕ್ಷ ಮಂದಿ ರಣವೀರರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ಜಿಕ್ರಿಯ ಮಗನಾದ ಅಮಾಸ್ಯನು 2 ಲಕ್ಷ ಜನರನ್ನ ಸಂಪೂರ್ಣವಾಗಿ ಪ್ರತಿಷ್ಠೆ ಮಾಡಿದ್ದಾನೆ ದೇವರಿಗಾಗಿ. ಮಾಡಬೇಕಾದ್ರೆ ಅವನಲ್ಲಿ ಏನಿರಬೇಕು ಅಂದ್ರೆ, ಅವನಲ್ಲಿ ಸಂಪೂರ್ಣವಾಗಿ 2 ಮನಸ್ಸಿಲ್ಲ. ದೇವರ ಹತ್ರ ಒಂದೇ ಮನಸ್ಸಿದೆ. ಒಂದೇ ಮನಸ್ಸಿನಿಂದ ಸಮರ್ಪಣೆ ಮಾಡಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ. ನಿನ್ನ ಹಾಗಲ್ಲಪ್ಪ, ನಿನ್ನ ಹಾಗಲ್ಲ. ಏನು ಇಲ್ಲದೆ ಇರುವಾಗ ಸೇವೆ ಮಾಡ್ತೀನಿ, ಎಲ್ಲ ಇರುವಾಗ ಬೇರೆ ಕೆಲಸ ಮಾಡ್ಕೊತೀನಿ. ನಿನ್ನಾಗಲ್ಲ. ಹಲ್ಲೆಲೂಯಾ. ಪ್ರತಿಷ್ಠೆ ಮಾಡಿಕೊಂಡ ಫುಲ್ ಟೈಮ್ ಸೇವೆಗೆ ಪ್ರತಿಷ್ಠೆ ಮಾಡಿಕೊಂಡ ಫುಲ್ ಟೈಮ್ ಸೇವೆಯಲ್ಲಿ ಕಷ್ಟ ಬಂದ್ರು ನಷ್ಟ ಬಂದ್ರು ಕೂಡ ಯೇಸು ಸ್ವಾಮಿಯ ಹಾಗೆ ಸಂಪೂರ್ಣವಾಗಿ ವಿಧೇಯನಾಗ್ತಾನೆ. ಎಷ್ಟು ಚಡಿ ಏಟುಗಳು ಹೊಡಿತಾ ಇದ್ರು, ಮಕ್ಕಳ ಮೇಲೆ ಉಗಿತಾ ಇದ್ರು ಕೂಡ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಸಂಪೂರ್ಣವಾಗಿ ತನ್ನನ್ನು ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ನಿನ್ನ ಹಾಗೆಲ್ಲ ಗಂಟೆಗೂ ನಿನ್ನ ಮನಸ್ಸು ಚೇಂಜ್ ಮಾಡ್ತಾ ಇರ್ತೀಯ. ಇವಾಗ ಅದು ಚೇಂಜ್ ಮಾಡ್ಕೋ. ಅಮಾಸ್ಯನ ಹತ್ರ ಮನಸ್ಸಿಲ್ಲ. 2 ಲಕ್ಷ ಜನರಿದ್ರು ಕೂಡ 2 ಲಕ್ಷವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾನೆ. ಆಮೇಲೆ ನಿನ್ನ ಮನೆಯಲ್ಲಿರುವಂತ ಒಬ್ಬರಲ್ಲ, ನಿನ್ನ ಮನೆಯೇ ದೇವರ ಸೇವೆ ಮಾಡೋದಕ್ಕೆ ಬರಬೇಕು. ಆಮೇಲೆ ಈ ಅಂತ್ಯ ದಿನಗಳಲ್ಲಿ ನಿನ್ನ ಮನೆ ನೋಡ್ತಾ ಇರುವಂತ ತಾಯಂದ್ರೆ ನಿನ್ನ ಮಕ್ಕಳನ್ನ ದೇವರ ಸೇವೆಗಾಗಿ ಪ್ರತಿಷ್ಠೆ ಮಾಡೋದಕ್ಕೆ ಸಿದ್ಧ ಆಗು. ನೋಡ್ತಾ ಇರುವಂತ ತಂದೆ ಅಂದ್ರೆ ನಿನ್ನ ಮಕ್ಕಳನ್ನ ದೇವರ ಸೇವೆಗೆ ಕಳುಹಿಸು. ಎಲ್ಲರನ್ನ ಕಳುಹಿಸಿಕೊಡು. ದೇವರ ಮಹಾಕೃಪೆಯಿಂದ ನಮ್ಮ ಮನೆಯಲ್ಲಿ ನಾವು 3 ಜನ ಅಣ್ಣ ತಮ್ಮಂದಿರು, ಒಬ್ಬರು ತಂಗಿ, ನಾವು 3 ಜನನು ಕೂಡ ದೇವರ ಸೇವೆಯಲ್ಲಿದ್ದೀವಿ. ಆಮೇಲೆ ನಾವು 3 ಜನನು ಕೂಡ ದೇವರ ಸೇವೆಯಲ್ಲಿ ಕಳಿಸಿದ್ದಾರೆ ನಮ್ಮಪ್ಪ ಅವರು. ಹಲ್ಲೆಲೂಯಾ. 3 ಜನ ಕೂಡ ದೇವರ ಸೇವೆಯಲ್ಲಿದ್ದೀವಿ. ನಮ್ಮಪ್ಪ ಸತ್ತೋದಾಗ ನಮ್ಮ ಸಂದೀಪಣ್ಣ ಮಾತ್ರ, ನಮ್ಮ ಚಿಕ್ಕಣ್ಣ ಮಾತ್ರ ದೇವರ ಸೇವೆಯಲ್ಲಿದ್ರು. ನಮ್ಮಪ್ಪ ಬದುಕಿರುವಾಗ, ನಮ್ಮಪ್ಪ ಸತ್ತ ಆದ್ಮೇಲೆ ನಮ್ಮಮ್ಮ ಸಾಯೋದ್ರ ಒಳಗಡೆ ಇರುವಂತ ನಾನು ನಮ್ಮ ದೊಡ್ಡಣ್ಣ ಕೂಡ ದೇವರ ಸೇವೆಯಲ್ಲಿ ಬಂದುಬಿಟ್ಟಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಮನೆಗೆ ಒಂದಲ್ಲ, ಮನೆಗೆ ಒಂದು ಮಗು ಅಲ್ಲ, ಮನೆಗಿರುವಂತ ಎಲ್ಲರೂ ಕೂಡ ದೇವರ ಸೇವೆಯಲ್ಲಿ ಇರ್ಬೇಕು. ಆಮೇಲೆ ತಂದೆ ತಾಯಿಯಾಗಿರೋ ನೀನು ಕೂಡ ದೇವರಿಗೆ ಪ್ರತಿಷ್ಠೆ ಮಾಡ್ಕೋ. ಮಕ್ಕಳನ್ನ ಪ್ರತಿಷ್ಠೆ ಮಾಡು. ಯಾವುದೋ ಒಂದು ಭಾಗದಲ್ಲಿ ದೇವರಿಗಾಗಿ ಉಪಯೋಗ ಆಗು. ದೇವರ ಚಿತ್ತವನ್ನು ಮಾಡುವುದಕ್ಕೆ ಬಾ. ದೇವರು ನಿನ್ನ ಮಾತನ್ನು ದೇವರು ಕೇಳ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ
ದೇವರ ಚಿತ್ತವನ್ನು ಮಾಡುವಂತ ಮಾತನ್ನು ದೇವರು ಕೇಳ್ತಾನೆ. ಬರ್ತೀಯಾ? ಈ ದಿನ ದೇವರು ಕರೀತಾ ಇದ್ದಾನೆ. ಅಮಸ್ಯನನ್ನು ದೇವರು ಉಪಯೋಗಿಸಿಕೊಂಡ. ಹಲ್ಲೆಲೂಯಾ. ಅಮಸ್ಯನು ದೇವರಿಗಾಗಿ, ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ಮುಂದೆ ಬಂದಿದ್ದಾನೆ. 5 ಜನ ರಣವೀರರ ಅವರ ಜೊತೆಯಲ್ಲೇ, ನನ್ನ ಜೊತೆ 3 ಲಕ್ಷ ಜನ ಇದ್ದಾರೆ, ನನ್ನ ಜೊತೆ 2 ಲಕ್ಷ ಜನ ಇದ್ದಾರೆ, ನನ್ನ ಜೊತೆ 1,80,000 ಜನ ಇದ್ದಾರೆ, ನನ್ನ ಜೊತೆ ಅಂತ ಅವನು ಕೂಡ ಅಂದ್ಕೊಂಡಿಲ್ಲ. ಹಲ್ಲೆಲೂಯಾ. ಅಂದ್ಕೊಂಡಿಲ್ಲ. ನನ್ನ ಹತ್ರ ಇಷ್ಟು ಜನ ಇದ್ದಾರೆ ಅಂತೇಳಿ ಹೆಸರಿಗೆ ತೋರಿಸ್ಕೊಳ್ತಾನೆ. ನನ್ನ ಹತ್ರ ಇರುವುದನ್ನೆಲ್ಲ ಕೊಟ್ಟು ಬಿಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ತಾ ಇರುವಂತ ಸಭಾಪಾಲಕರೇ, ಸೇವಕರುಗಳೇ, ನೀವು ಕೂಡ ಈ ದಿನ ನಿಮ್ಮ ಸಭೆಯಲ್ಲಿರುವಂತ ಎಲ್ಲರನ್ನು ಕೂಡ ಸೇವೆಗೆ ಕಳುಹಿಸಿಕೊಡಲ್ಪಡಬೇಕು. ಆಮೇಲೆ ಹಲ್ಲೆಲೂಯಾ. ನೋಡ್ತಾ ಇರುವಂತ ವಿಶ್ವಾಸಿಗಳಾಗಿರ್ಬೋದು, ಸೇವಕರುಗಳಾಗಿರ್ಬೋದು, ಸಂಪೂರ್ಣವಾಗಿ ಸೇವೆಗೆ ಕಳುಹಿಸಲ್ಪಡುವಂತ ಸಭೆಯಾಗಿ ಬೆಳವಣಿಗೆ ಆಗ್ಬೇಕು. ಆಮೇಲೆ ನಿನ್ನ ದರ್ಶನ ಏನಾಗಿದೆ? ಕಳುಹಿಸಲ್ಪಡುವಂತ ದರ್ಶನ ಆಗಿರಬೇಕು. ಆಮೇಲೆ ಕಳುಹಿಸಲ್ಪಡಬೇಕು. ಅವ್ರ ಮಕ್ಕಳು ಅಲ್ಲೇ ಬೆಳೀತಾ ಇರಬಾರ್ದು, ಅಲ್ಲೇ ಕಳಿಸ್ಬೇಕು. ನನ್ನ ಸಭೆ, ನಮ್ಮೆಲ್ಲರ ಸಭೆಗಳು ಯಾವುದಂದ್ರೆ ಉಕ್ಕುವ ಹೊರತೆಗಳಾಗಿರ್ಬೇಕು. ಜೀವಜನ ಉಕ್ಕುತ್ತಾ ಇರಬೇಕು. ಲೋಕದ ಕಟ್ಟ ಕಡೆಯವರು ಕಳಿಸಲ್ಪಡುವಂತವರಾಗಿರ್ಬೇಕು. ಆಮೇಲೆ ಮತ್ತೆ ನೋಡಿ, 3ನೇ ಪಾಯಿಂಟ್, ಅಮಸ್ಯನನ್ನ ಶರೀರ ಕ್ರಿಯೆಗಳು ಹಿಡಿಯಲಿಲ್ಲ. ಶರೀರ ಕ್ರಿಯೆಗಳು ಅಮಸ್ಯನನ್ನ ಹಿಡಿಯಲಿಲ್ಲ. ದೇವರಿಗೆ ಪ್ರತಿಷ್ಠೆ ಮಾಡುವುದಕ್ಕಾಗಿ. ಅಯ್ಯೋ, 2 ಲಕ್ಷ ಜನರಿದ್ದಾರೆ, ಒಬ್ಬರು ಇಲ್ವೇ, ನನಗೆ ಕಾಫಿ ಎತ್ಕೊಂಬ ಅಂದ್ರೆ ಕಾಫಿ ಎತ್ಕೊಂಬ ಅಂತ ಅಂದ್ಕೊಂಡಿಲ್ಲ. ಕಾಫಿ ಇಟ್ಕೊಂಡ್ಬರೋದಕ್ಕೂ ಕೂಡ ಒಬ್ಬರು ಇಟ್ಕೊಂಡಿಲ್ಲ. ಹಲ್ಲೆಲೂಯಾ. ನೀರು ಎತ್ಕೊಂಡ್ಬರೋದಕ್ಕೂ ಕೂಡ ಒಬ್ಬರನ್ನ ಇಟ್ಕೊಂಡಿಲ್ಲ. ತನ್ನ ಮನೆಯಲ್ಲಿ ಕೆಲಸ ಮಾಡುವುದಕ್ಕೂ ಕೂಡ ಒಬ್ಬರನ್ನು ಇಟ್ಕೊಂಡಿಲ್ಲ. ಎಲ್ಲರನ್ನ ದೇವರಿಗೆ ಪ್ರತಿಷ್ಠೆ ಮಾಡಿದ್ದೀರಾನೆ. ಒಂದು ಸಣ್ಣ ಕೂಡ ಆಲೋಚನೆ ಮಾಡಿಲ್ಲ. ಸಣ್ಣದಾಗ ಕೂಡ ಶರೀರ ಕ್ರಿಯೆಗಳು ಅವರನ್ನ ಹಿಡಿದಿಲ್ಲ. 4ನೇದೇನು ಅಂತ ಹೇಳಿದ್ರೆ ಬಹಳ ಪ್ರಾಮುಖ್ಯ, ನಿನಗೂ ನನಗೂ ಬೇಕಾಗಿರುವಂಥದ್ದು. ಅಮಸ್ಯನ 2 ಲಕ್ಷ ಜನರನ್ನು ದೇವರಿಗೆ ಪ್ರತಿಷ್ಠೆ ಮಾಡಬೇಕಾದ್ರೆ ಅವನಲ್ಲಿ ಸ್ವಾರ್ಥ ಅನ್ನೋದಿಲ್ಲ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಂದಿದ್ದಾನೆ. ಅಯ್ಯೋ, ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಂದಿದ್ದ 2 ಲಕ್ಷ ಜನರೊಟ್ಟಿಗೆ. ಅಯ್ಯೋ, ದೇವರ ಕೆಲಸ ಮಾಡೋರಿಲ್ಲ, ದೇವರ ಸೇವೆ ಮಾಡೋರಿಲ್ಲ ಎಂಬುದಾಗಿ ಅರಿತುಕೊಂಡಿದ್ದಾನೆ, ತಿಳಿದುಕೊಂಡಿದ್ದಾನೆ. ಅಯ್ಯೋ, ನನ್ನ ಹತ್ರ 2 ಲಕ್ಷ ಜನರಿದ್ದಾರೆ, ನನ್ನ ಹತ್ರ ಇರೋದಕ್ಕಿಂತ ಇವರು ದೇವರ ಹತ್ರ ಇದ್ರೆ ದೇವರಿಗಾಗಿ ಉಪಯೋಗಿಸಲ್ಪಡ್ತಾರೆ. ನನ್ನ ಹತ್ರ ಇರೋದಕ್ಕಿಂತ ದೇವರ ಹಸ್ತದಲ್ಲಿದ್ದಾರೆ, ಖಂಡಿತವಾಗಿ ಇವರು ನನ್ನ ಹತ್ರ ಇದ್ರೆ ನನಗೂ ನನ್ನ ಸಾಮ್ರಾಜ್ಯಕ್ಕೆ ಉಪಯೋಗ ಆಗ್ತಾರೆ. ಆದ್ರೆ ಇವರು 2 ಲಕ್ಷ ಜನರು ದೇವರ ಕೈಯಲ್ಲಿದ್ರೆ ದೇಶವನ್ನು ಕಾಪಾಡುವಂತವರಾಗಿರ್ತಾರೆ, ದೇಶಕ್ಕೆ ಉಪಯೋಗಿಸ್ತಾರೆ, ಪ್ರಪಂಚಕ್ಕೆ ಉಪಯೋಗವಾಗುತ್ತಾರೆ ಎಂಬುದಾಗಿ ಅವನು ತಿಳಿದುಕೊಂಡಿದ್ದಾನೆ. ಅವನಿಗೆ ಅರಿವು ಬಂದೈತೆ. ಅದಕ್ಕಾಗಿ ತನ್ನ ಹತ್ರ ಇರುವಂತ 2 ಲಕ್ಷ ಜನರನ್ನು ದೇವರಿಗಾಗಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾನೆ. ಆಲೋಚನೆ ಬಂದೈತೆ ಅವನಿಗೆ. ಕೇಳ್ತಾ ಇರುವಂತ ದೇವರ ಮಕ್ಕಳೇ, ಎಷ್ಟು ಸಾಲ ನನಗೆ ಇಷ್ಟ ಆಲೋಚನೆ ಬಂದರೂ ಕೂಡ ನೀನು ಸಮರ್ಪಣೆ ಮಾಡ್ಕೊಂಡಿಲ್ಲ. ನಿನ್ನ ಮಕ್ಕಳನ್ನು ಕೂಡ ದೇವರ ಸೇವೆಗೆ ಸಮರ್ಪಣೆ ಮಾಡಿಲ್ಲ. ದೇವರ ಸೇವೆ ಅಂದ್ರೆ ಬೆಕ್ಕರ್ ಸೇವೆ ಅಲ್ಲ. ದೇವರ ಸೇವೆ ಅಂದ್ರೆ ಪ್ರಪಂಚಕ್ಕಾಗಿ ಮೊರೆ ಇಡುವಂತ, ಪ್ರಪಂಚವನ್ನು ಕಾಪಾಡುವಂತ ಸೇವೆ ಆಗಿದೆ. ಆಮೇಲೆ ದೇವರ ಸೇವೆ ಅಂದ್ರೆ ಬೆಕ್ಕರ್ ಸೇವೆ ಅಲ್ಲ. ದೇವರ ಸೇವೆ ಅಂದ್ರೆ ಕೊಡುವಂತವ ಸೇವೆ, ರಕ್ಷಣೆಯನ್ನು ಕೊಡುವಂತ ಸೇವೆ. ದೇವರ ಸೇವೆ ಅಂದ್ರೆ ಏನು? ಕ್ರಿಸ್ತನನ್ನು ಕೊಡುವಂತದ್ದು. ಆಮೇಲೆ ಕ್ರಿಸ್ತನನ್ನು ಕ್ರಿಸ್ತವನ್ನು ಕೊಡುವುದಕ್ಕೆ ನೀನು ಮುಂದೆ ಬಾ, ಪ್ರತಿಷ್ಠೆ ಮಾಡಿಕೋ. ಕಷ್ಟ ಆದ್ರೂ ನಷ್ಟ ಆದ್ರೂ ದೇವರ ಸೇವೆಯಲ್ಲೇ ಇರು.
ನಂಬಿಗಸ್ತನಾಗಿರೋ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಿನ್ನ ಜೀವಿತ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನ, ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನವನ್ನು ನೆರವೇರಬೇಕಂದ್ರೆ ತಾಳ್ಮೆಯಿಂದ ಇರಬೇಕು. Amen. ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವವರನ್ನ ಈ ದಿನ ದೇವರು ಹುಡುಕ್ತಾ ಇದ್ದಾರೆ. ದೇವರ ಇಷ್ಟವನ್ನು ನೆರವೇರಿಸುವಂತವರು. ಇದನ್ನ ನೀನೇ ಆಗ್ತೀಯಾ? ಅಮಸ್ಯನಂತ ಸ್ವಾರ್ಥ ಇಲ್ಲ. ನೀನು ದೇವರ ಚಿತ್ತ ಮಾಡುವುದಕ್ಕೆ ಮುಂದೆ ಬರಬೇಕಂದ್ರೆ ನಿನ್ನಲ್ಲಿ ಸ್ವಾರ್ಥ ಇರಬಾರ್ದು. ಅಮಸ್ಯನಲ್ಲಿ ಸ್ವಾರ್ಥ ಇಲ್ಲ. ಮೇಣದ ಬತ್ತಿ ಹಾಗೆ ಕರಗ್ತಾ ಹೋಗ್ಬೇಕು. ಉರಿತಾ ಇರುವಾಗೆಲ್ಲ ಕರಗ್ತಾ ಹೋಗಬೇಕು. ಆಮೆನ್, ಹಲ್ಲೆಲೂಯಾ. ಸ್ವಾರ್ಥ ಅನ್ನೋದು ನಿನ್ನಲ್ಲಿ ಇದ್ರೆ ನೀನು ದೇವರ ಚಿತ್ತದ ಸೇವೆ ಮಾಡ್ತಾ ಇಲ್ಲ. ದುರುದ್ದೇಶ ಇದೆ. ಸ್ವಾರ್ಥ ಇಲ್ಲದೆ ನೀನು ಸೇವೆ ಮಾಡ್ತಾ ಇದ್ದ ದೇವರು ಪ್ರತಿಫಲ ಕೊಡ್ತಾನೆ. ಸ್ವಾರ್ಥದಿಂದ ನೀನು ಸೇವೆ ಮಾಡ್ತಾ ಇದ್ರೆ ಒಂದು ತಿಳ್ಕೋ, ಅಶ್ವಿರನಿಗೆ ಅವನ ವೈಭವದ ಕೆಳಗಡೆ ಬೆಂಕಿಯ ಕೆಂಡ ಇದೆ. ಯಾಕಂದ್ರೆ ಸ್ವಾರ್ಥ ಇದೆ. ಆ ಕೆಂಡ ಸುಟ್ಟು ಬಿಡುತ್ತೆ. ಎಚ್ಚೆತ್ಕ ಪ್ರಿಯ ದೇವರ ಮಕ್ಕಳೇ, ಎಚ್ಚೆತ್ಕ. ಏನು ಕೆಲಸ ಇಲ್ಲದೆ ಇಲ್ಲ ನಿನ್ನ ಮುಂದೆ ನಿಂತ್ಕೊಂಡು ದೇವರ ವಾಕ್ಯ ಹೇಳ್ತಾ ಇಲ್ಲ. ನೀನು ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರಬೇಕು ಎಂಬುದಾಗಿ ಭಾರದಿಂದ ಪ್ರಾರ್ಥನೆಯೊಟ್ಟಿಗೆ ಸಿದ್ಧ ಆಗಿ ನಾನು ನಿನ್ನ ಮುಂದೆ ನಿಂತ್ಕೊಂಡಿದ್ದೇನೆ. ಒಪ್ಪಿಸಿಕೊಡು. ಇಲ್ಲಿ ತನಕ ನಿನ್ನ ಸ್ವಾರ್ಥದ ಸೇವೆ, ನಿನ್ನ ಸ್ವಾರ್ಥದಿಂದ ಕೂಡಿರುವಂತ ಪ್ರಾರ್ಥನೆಗಳು, ಸ್ವಾರ್ಥದಿಂದ ಕೂಡಿರುವಂತ ಆಲೋಚನೆಗಳನ್ನ ಬಿಟ್ಟು ಸ್ವಾರ್ಥ ಇಲ್ಲದೆ ಹಾಗೆ ಅಮಸ್ಯನ ಹಾಗೆ ನೀನು ಪ್ರತಿಷ್ಠೆ ಮಾಡ್ಕೋ. ನಿನ್ನ ಹತ್ರ ಇರುವುದೆಲ್ಲ ಪ್ರತಿಷ್ಠೆ ಮಾಡ್ಕೋ. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಮತ್ತು 6ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಅಮಸ್ಯನು ಸ್ವೇಚ್ಛೆಯಿಂದ ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 2 ಲಕ್ಷ ಜನರನ್ನು ಕೊಡುವಂತೇಳಿ ಯಾರು ಕೇಳಿದ್ರು? ಅವನಿಗೆ ಯಾರು ಹೇಳಿದ್ರು? ಯಾರು ಕೇಳಿದ್ರು? ಯಾರು ಕೇಳೋದು ಬೇಕಾಗಿಲ್ಲ, ಯಾರು ಹೇಳೋದು ಬೇಕಾಗಿಲ್ಲ. ಅವನಿಗೆ ಗೊತ್ತು. ಯಾರು ಹೇಳೋದು ಬೇಕಾಗಿಲ್ಲ, ಯಾರು ಕೇಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಅಮಸ್ಯನು ದೇವರಿಗಾಗಿ ಜೀವಿಸುವಂತವನು, ದೇವರಿಗಾಗಿ ಬದುಕುವಂತವನು, ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಂದಿದ್ದಾನೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರುವಂತವರು ಸ್ವೇಚ್ಛೆಯಿಂದನೇ ಮಾಡ್ತಾರೆ. ಆಮೇಲೆ ಯಾರು ಆಲೋಚನೆ ಹೇಳಬೇಕಾಗಿಲ್ಲ ನಿನಗೆ. ಪರಿಶುದ್ಧಾತ್ಮ ದೇವರು ಎಲ್ಲರಿಗೂ ಸಹಾಯಕನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರೊಟ್ಟಿಗೆ ಮಾತನಾಡ್ತಾ ಇದ್ರು ಕೂಡ ನಿನ್ನ ಹತ್ರ ಸಮರ್ಪಣೆ ಇಲ್ಲ. ಅಮಸ್ಯನು ಸ್ವೇಚ್ಛೆಯಿಂದ ತನ್ನ ಸ್ವಂತ ತೀರ್ಮಾನದಿಂದ, ಸ್ವಂತ ಆಲೋಚನೆ ತಗೋ, ಸ್ವೇಚ್ಛೆಯಿಂದ ಪ್ರತಿಷ್ಠೆ ಮಾಡಿದ್ದಾನೆ. ಇದನ್ನ ನೀನು ಮಾಡ್ತಾರೆ, ನೀನು ಕೊಡ್ತೀಯಾ? ನೀನು ಪ್ರತಿಷ್ಠೆ ಮಾಡ್ತೀಯಾ ದೇವರ ಸೇವೆಗಾಗಿ? ನಿನ್ನ ಮಕ್ಕಳನ್ನ ದೇವರ ಸೇವೆ ಕೊಡ್ತೀಯಾ? ನೀನು ದೇವರ ಸೇವೆಯಲ್ಲಿ ಉಪಯೋಗ ಆಗ್ತೀಯಾ? ಸ್ವೇಚ್ಛೆಯಿಂದ ಯಾರು ಹೇಳಬೇಕಾಗಿಲ್ಲ. ಯಾರೋ ಪ್ರವಾದಿ ಬಂದು ನಿನ್ನ ತಲೆ ಮೇಲೆ ಕೈ ಇಟ್ಟು ನೀನು ನಿನ್ನ ಮನೆಯವರ ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳಿಬಿಟ್ಟು ಮನೆ ಮೇಲೆ ಬೋರ್ಡುಗಳನ್ನು ಹಾಕೊಂಡ್ರೆ ಪ್ರಯೋಜನ ಇಲ್ಲ. ದೇವರ ಸೇವೆ ಮಾಡ್ತಾ ಇರುವಂತವರು ನಿನ್ನ ಮನೆ ದೇವರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ದೇವರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೊಬೈಲ್ ಸೇವೆಯಲ್ಲಿ ಇರಬೇಡ, ಫೇಸ್ಬುಕ್ ಅಲ್ಲಿ ಇರಬೇಡ, ಜಾಸ್ತಿ ಲೋಕದಲ್ಲಿ ಇರಬೇಡ. ಸ್ವೇಚ್ಛೆಯಿಂದ ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೋ. ಯಾರು ಹೇಳಬೇಕಾಗಿಲ್ಲ. ಅಮಸ್ಯನಿಗೆ ಯಾರು ಹೇಳಿದ್ರು? ಅವನಿಗೆ ಗೊತ್ತು. ಅವನು ಆಲೋಚನೆ ಮಾಡಿದ್ದಾನೆ, ಅಯ್ಯೋ
ದೇವರ ರಾಜ್ಯಕ್ಕಾಗಿ ಇಷ್ಟು ಸಾಲದು. ನನ್ನ ಹತ್ರ ಇವತ್ತು 2 ಲಕ್ಷ ಜನ ಕೂಡ ದೇವರ ಸೇವೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಪ್ರತಿಷ್ಠೆ ಮಾಡಿದ್ದಾರೆ. ಆಮೇಲೆ ಇದೆಯಾ ನಿನ್ನ ಹತ್ರ ಮನಸ್ಸು? ಇಲ್ಲ ಅಂದ್ರೆ ತಂದುಕೋ. ಹಲ್ಲೆಲೂಯಾ. ಏಳನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಅಮಸ್ಯನ ಹತ್ರ ಅವನು ತಿಳ್ಕೊಂಡಿದ್ದಾನೆ, ಏನು ಬೇಡ, ದೇವರಿದ್ರೆ ಸಾಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಏನು ಬೇಡ, ದೇವರಿದ್ರೆ ನನಗೆ ಸಾಕು ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಆಮೇನ್. ಗಟ್ಟಿಯಾಗಿ ಚಪ್ಪಾಳೆ ನೋಡಿಯೋಣ. ಹಲ್ಲೆಲೂಯಾ. ನನಗೆ ಏನು ಬೇಡ, ನನಗೆ ದೇವರಿದ್ರೆ ಸಾಕು ಎಂಬುದಾಗಿ ದೃಢವಾದಂತ ತೀರ್ಮಾನ ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಇವಾಗ ತಾನೇ ನೀನು ಹಾಡಾಡಿದೀಯಾ ಸ್ಟಾರ್ಟಿಂಗ್ ಅಲ್ಲೇ, ಪ್ರಭು ಯೇಸು ದೇವಾನುವೆ ಕಾವಾಲಯ್ಯ ಎಂಬುದಾಗಿ ಹಾಡಾಡಿದೀಯಾ ನೀನು. ಹಾಡು ಕೇಳಿದೀಯಾ? ಎಸ್, ಹಾಡು ಇಂಪಾಗಿದೆ ಎಂಬುದಾಗಿ ನೀನು ಕೂಡ ನಮ್ಮ ಜೊತೆ ಏಕೀಭವಿಸಿದೀಯಾ? ಅಷ್ಟರಲ್ಲೇ ತೃಪ್ತಿಯಾಗಬೇಡ, ಯೇಸು ಬೇಕು ಎಂಬುದಾಗಿ ಅಂತವರು ತನ್ನ ಇರೋದನ್ನೆಲ್ಲ ದೇವರಿಗಾಗಿ ಪ್ರತಿಷ್ಠೆ ಮಾಡಬೇಕು. ಆಮೇನ್. ದೇವರ ಬೇಕು ಅನ್ನೋವನು ನೀನು ಕರಗಬೇಕು, ಮೇಣದ ಬತ್ತಿ ತರ. ಹಲ್ಲೆಲೂಯಾ. ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದೇವರ ಇಷ್ಟವನ್ನು, ದೇವರ ಕೋರಿಕೆಯನ್ನು ಮಾಡುವುದಕ್ಕೆ ಮುಂದೆ ಬಾ. ಅಮಸ್ಯನ ಮುಂದೆ ಬಂದಿದ್ದಾನೆ. ಹಲ್ಲೆಲೂಯಾ. ಇನ್ನ ಬಹಳ ಪಾಯಿಂಟ್ಗಳಿದೆ. ಇದೊಂದು ಪಾಯಿಂಟ್ ಹೇಳಿಬಿಡ್ತೀನಿ ನೋಡಿ. 8ನೇ ಪಾಯಿಂಟ್. ಓಕೆ, 8ನೇ ಪಾಯಿಂಟ್ ಏನಂತ ಹೇಳಿದೆ ಅಂದ್ರೆ, 8ನೇ ಪಾಯಿಂಟ್ ದೇವರ ಚಿತ್ತವನ್ನು ಮಾಡುವುದಕ್ಕೆ ಅಮಸ್ಯನ ಮುಂದೆ ಬಂದಿದ್ದಾನೆ. ಕಾರಣ ಏನ್ ಗೊತ್ತಾ? ಅಮಸ್ಯನು ಅಂದರೆ, ಅಮಸ್ಯನು ಆ ಹೆಸರಿಗೆ ಅರ್ಥ ಏನು ಗೊತ್ತಾ? ದೇವರ ಭಾರ. ಹಲ್ಲೆಲೂಯಾ. ಯಾರು ಪ್ರತಿಷ್ಠೆ ಮಾಡ್ತಾರೆ ಗೊತ್ತಾ? ಯಾರು ಪ್ರತಿಷ್ಠೆ ಮಾಡ್ತಾರೆ ಗೊತ್ತಾ? ಯಾರು ದೇವರ ಚಿತ್ತವನ್ನು, ದೇವರ ಇಷ್ಟವನ್ನು ಮಾಡುವುದಕ್ಕಾಗಿ ಮುಂದೆ ಬರ್ತಾರೆ ಗೊತ್ತಾ? ದೇವರ ಭಾರ ಇರುವಂತವರು ತನ್ನತ್ರ ಎಷ್ಟಿದೆ ಎಂಬುದಾಗಿ ಚಿಂತೆ ಮಾಡಲ್ಲ. ತನ್ನತ್ರ ಅಲ್ಪ ಸ್ವಲ್ಪ ಕೊಡೋದಿಲ್ಲ. ತನ್ನತ್ರ ಇರುವುದನ್ನೆಲ್ಲ ಕರ್ತನಿಗಾಗಿ ಕೊಟ್ಟು ಬಿಡ್ತಾರೆ. ಗಟ್ಟಿಯ ಚಪ್ಪಾಳೆ ನೋಡೋಣ. ಹಲ್ಲೆಲೂಯಾ. ಅಮಸ್ಯನ ಹತ್ರ ದೇವರ ಭಾರ ಇದೆ. ಭಾರವುಳ್ಳವನಾಗಿದ್ದಾನೆ. ಆತ್ಮಗಳನ್ನು ರಕ್ಷಿಸಬೇಕು, ದೇಶವನ್ನು ಕಾಪಾಡಬೇಕು, ದೇವರ ರಾಜ್ಯವನ್ನು ಕಟ್ಟಬೇಕು ಎಂಬುದಾಗಿ ದೇವರ ಭಾರದಿಂದ ಇದ್ದಾನೆ. ಅಯ್ಯೋ ನನಗಿನ ಮೇಲಿನವರು, ನನ್ನ ಜೊತೆಯಲ್ಲಿರುವಂತವರು 3 ಲಕ್ಷ ಜನ ಇದ್ದಾರೆ. ಇವರು ನೋಡಿದ್ರೆ 1,80,000 ಜನ ಯುದ್ಧಕ್ಕೆ ಸಿದ್ಧ ಆಗಿರೋರು ಇದ್ದಾರೆ, ಯುದ್ಧ ಮಾಡುವುದಕ್ಕೆ ಸಿದ್ಧ ಆಗಿರೋರು ಇದ್ದಾರೆ, ಪರಾಕ್ರಮಶಾಲಿಗಳು ಇದ್ದಾರೆ 2 ಲಕ್ಷ ಜನ. ಮತ್ತೊಬ್ಬರ ಹತ್ರ ಪರಾಕ್ರಮಶಾಲಿಗಳು ಇದ್ದಾರೆ, ಯುದ್ಧಕ್ಕೆ ಸಿದ್ಧ ಆಗಿರೋರು ಕೂಡ ಇದ್ದಾರೆ, ಯಹೂದ್ಯರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಇವ್ರು ಯಾರು ಕೂಡ ದೇವರಿಗೆ ಪ್ರತಿಷ್ಠೆ ಮಾಡ್ತಾ ಇಲ್ವೇ? ಅಯ್ಯೋ ನಾನು ಇವರಾಗೆ ಇರಬಾರ್ದು, ನಾನು ಇವನಾಗೆ ಇರಬಾರ್ದು, ನಾನು ಅವರಾಗೆ ಇರಬಾರ್ದು. ನಾನು ಐ ಆಮ್ ಸ್ಪೆಷಲ್. ನಾನು ವಿಶೇಷವಾಗಿರುವವನು ಕರ್ತನ ದೃಷ್ಟಿಯಲ್ಲಿ. ದೇವರ ದೃಷ್ಟಿಯಲ್ಲಿ ನಾನು ವಿಶೇಷವುಳ್ಳವನು. ದೇವರ ದೃಷ್ಟಿಯಲ್ಲಿ ನಾನು ಅಮೂಲ್ಯನು. ನಾನು ಇವರಾಗಿರಬಾರ್ದು. ಅವ್ರ ಹತ್ರ ಎಷ್ಟಿದ್ರು ಕೂಡ ದೇವರ ಸೇವೆಗೆ ಸಮರ್ಪಣೆ ಮಾಡ್ತಾ ಇಲ್ಲ. ಆದ್ರೆ ನಾನು ಹೀಗಿರಬಾರ್ದು ಎಂಬುದಾಗಿ ತಿಳ್ಕೊಂಡು ಇರುವ 2 ಲಕ್ಷ ಜನಗಳನ್ನು ದೇವರಿಗೆ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಯಾ ನಿನ್ನ ಹತ್ರ ಈ ಮನಸ್ಸು? ಜಡ್ಜ್ಮೆಂಟ್ ಅಲ್ಲಿ 5ನೇ ಅಧ್ಯಾಯ 9ನೇ ವಚನ ನೋಡಿ. ಸ್ವೇಚ್ಛೆಯಿಂದ ಸೇರಿದವರಲ್ಲಿ ದೇವರು ಸಂತೋಷ ಪಡ್ತಾನೆ. ಆಮೇಲೆ. ಹಲ್ಲೆಲೂಯಾ. ಜಡ್ಜ್ಮೆಂಟ್. ನಾನು ಇಸ್ರಾಯೇಲ್ ನಾಯಕರಲ್ಲಿಯೂ ಸ್ವೇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ ಜನರಲ್ಲಿಯೂ ಸಂತೋಷಿಸುತ್ತಾನೆ. ಗಟ್ಟಿಯಾಗಿ ಚಪ್ಪಾಳೆ ನೋಡಿಯೋಣ. ಹಲ್ಲೆಲೂಯಾ. ಅಲ್ಲೇ ದೇವರು ಯಾರಲ್ಲಿ ಸಂತೋಷಿಸ್ತಾನೆ ಗೊತ್ತಾ? ಬಲವಂತ ಮಾಡಿಕೊಳ್ಳುವವರಲ್ಲಿ ಸಂತೋಷ ಮಾಡೋದಿಲ್ಲ. ಸ್ವೇಚ್ಛೆಯಿಂದ ಯೇಸುವನ್ನ ಹಿಂಬಾಲಿಸುವುದರಲ್ಲಿ, ಸ್ವೇಚ್ಛೆಯಿಂದ ದೇವರ ಸೇವೆ ಮಾಡುವವರಲ್ಲಿ, ಸ್ವೇಚ್ಛೆಯಿಂದ ದೇವರಿಗೆ ಪ್ರತಿಷ್ಠೆ ಮಾಡಿಕೊಳ್ಳುವುದರಲ್ಲಿ
ಈ ದಿನ ನಿನ್ನ ಜೀವಿತ ಜೀವಿತ ಗಲಿಬಿಲಿಯಿಂದ ಸಂಕಟದಿಂದ ನೋವುಗಳಿಂದ ನಿನಗೆ ಎಷ್ಟು ಸಂಪಾದನೆ ಮಾಡಿದ್ರು ತೃಪ್ತಿ ಇಲ್ಲದೆ ಇರುವಂತ ಜೀವಿತ ಜೀವಿಸ್ತಾ ಇದ್ರೆ ಬಾ, ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ದಾವೀದನ ಭಕ್ತರು ಹೇಳ್ತಾ ಇದ್ದಾನೆ, ಕರ್ತನ ಚಿತ್ತವನ್ನು ಮಾಡುವುದರಲ್ಲಿ ನನಗೆ ಸಂತೋಷವಿದೆ. ಹಲ್ಲೆಲೂಯಾ. ದೇವರು ಅವರಲ್ಲಿ ಸಂತೋಷಿಸುತ್ತಾನೆ. ಈ ದಿನ ಬರ್ತೀಯಾ? ನೀನು ಪ್ರತಿಷ್ಠೆ ಮಾಡ್ಕೊಳ್ತೀಯಾ? ಸಮರ್ಪಣೆ ಮಾಡ್ಕೊಳ್ತೀಯಾ? ಮಾಡ್ಕೋ. ಯಾಕೆಂದ್ರೆ ದೇವರ ವಾಕ್ಯವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ರೆವಲೇಷನ್ 4ನೇ ಅಧ್ಯಾಯ 19ನೇ ವಚನ ಓದಿ. 4ನೇ ಅಧ್ಯಾಯ 11ನೇ ವಚನ. ಕರ್ತನೇ ನಮ್ಮ ದೇವರೇ, ಲಾಸ್ಟ್ ಬಿ ಗ್ರೂಪ್. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. ಎಸ್, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು. ನಿನ್ನ ಚಿತ್ತದಿಂದಲೇ ನಿರ್ಮಿತವಾದ ಎಸ್ ಎಂದು ಹೇಳುತ್ತಾ ಯುಗಾಂತರಗಳಲ್ಲಿ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೆನ್. ಗಟ್ಟಿಯಾಗಿ ಚಪ್ಪಾಳೆ ನೋಡಿ ಅಣ್ಣ. ಹಲ್ಲೆಲೂಯಾ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ಎಲ್ಲವೂ ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. ಹಲ್ಲೆಲೂಯಾ. ನೀನು ಏನು ಇಷ್ಟಪಟ್ಟಿದೆಯೋ ಆ ಇಷ್ಟನೇ ಸಭೆಯಲ್ಲಿದೆ. ಏನು ಚಿತ್ತ ಇದೆಯೋ ನಿನಗೆ, ಹಾಗೆಯೇ ದೇವರ ಮಕ್ಕಳ ಕುಟುಂಬಗಳಲ್ಲಿದೆ. ಹಲ್ಲೆಲೂಯಾ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ಎಲ್ಲವೂ ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. ಸೈತಾನ ಸೆಂಟ್ರಲ್ ಬಂದು ನಾಶ ಮಾಡಿದ್ದಾನೆ, ಆದ್ರೆ ದೇವರ ಆತ್ಮನ ಬಂದು ನಮ್ಮನ್ನು ತಿರುಗಿ ದೇವರ ಚಿತ್ತದಲ್ಲಿ ನಡೆಸಿದ್ದಾರೆ. ತಿರುಗಿ ಆತನಿಗೆ ಹೇಳಬೇಕು, ಹೌದು ನಾನು ನಿನ್ನ ಚಿತ್ತದಿಂದಲೇ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಹೇಳುವಂತ ಮಗನಾಗಿ ನೀನು ಇದ್ರೆ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊ, ಪ್ರಾರ್ಥನೆ ಮಾಡೋಣ ಹೃದಯದ ಪೂರ್ವಕವಾಗಿ. ಯಾಕಂದ್ರೆ ದೇವರಿಗೆ ನೀನು ಬೇಕು. ನನ್ನ ಕಡೆ ನೋಡು, ಕಣ್ಣುಗಳು ತೆಗೆ, ನನ್ನ ಕಡೆಗೆ ನೋಡು. ಬಹಳ ಶ್ರೇಷ್ಠವಾದಂತ ಬೆಲೆಯುಳ್ಳ ಮಾತು. ದೇವರ ಮನೆಯಲ್ಲಿ ಡಸ್ಟ್ಬಿನ್ಗಳು ಇಲ್ಲ. ದೇವರ ಮನೆಯಲ್ಲಿ ಡಸ್ಟ್ಬಿನ್ಗಳು ಇಲ್ಲ. ಕಸದ ಬುಟ್ಟಿ ಇಲ್ಲ. ನಿನ್ನ ಮನೆಯಲ್ಲಿ ಕಸದ ಬುಟ್ಟಿ ಐತೆ, ದೇವರ ಮನೆಯಲ್ಲಿ ಕಸದ ಬುಟ್ಟಿ ಇಲ್ಲ. ಯಾಕಂದ್ರೆ ಆ ಕಸವನ್ನ ಶ್ರೇಷ್ಠನಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ, ಆತನ ದೃಷ್ಟಿಯಲ್ಲಿ ನೀನು ಶ್ರೇಷ್ಠಳು ಆಗಿದ್ಯಾ. ಕರ್ತನ ಮನೆಯಲ್ಲಿ ಡಸ್ಟ್ಬಿನ್ಗಳಿಲ್ಲ. ನೀನು ಕಸ ಆಗಿದ್ರು ಕೂಡ, ನೀನು ಕರೆಯನ್ನು ಕಳ್ಕೊಂಡಿದ್ರು ಕೂಡ, ನೀನು ದೇವರ ಚಿತ್ತದಿಂದ ದೂರ ಹೋಗಿದ್ರು ಕೂಡ, ಬಾ, ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ನಿನ್ನನ್ನು ಶ್ರೇಷ್ಠನಾಗಿ ಮಾಡ್ತಾನೆ. ನಿನ್ನನ್ನು ಶ್ರೇಷ್ಠನಾಗಿ ಮಾಡುವ ಆತನಾಗಿರ್ತಾನೆ. ಬರ್ತೀಯಾ? ಈ ದಿನ ನಿನ್ನ ಹೃದಯವನ್ನೇ ಚೆಕ್ ಮಾಡ್ಕೋ. ಯಾಕೆಂದ್ರೆ ದೇವರು ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ನಿನ್ನನ್ನು ಶ್ರೇಷ್ಠನು ಅಂದ್ರೆ ಶ್ರೇಷ್ಠನೇ ನೀನು. ಒಂದೇ ಮನಸ್ಸಿನಿಂದ ಇರುವಂತ ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚಿಕೊಂಡು ಎಲ್ಲರೂ ಎದುರಿದ್ಕೊಂಡು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡು. ದೇವರ ಭಾರದಿಂದ ಇದ್ದಾನೆ ಅಮಾಸ್ಯನು. ಅದಕ್ಕಾಗಿ ತನ್ನಲ್ಲಿರುವಂತಹ 2 ಲಕ್ಷ ಜನರು ಕೂಡ ತನ್ನ ಇರುವಂಥದ್ದು ಎಲ್ಲವನ್ನ ದೇವರು ಕೊಟ್ಬಿಟ್ಟಿದ್ದಾನೆ, ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾನೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಅಮಾಸ್ಯನು ಮುಂದೆ ಬಂದಿದ್ದಾನೆ. ಅದಕ್ಕಾಗಿ ಆತನ ಭಾರ ಏನೆಂಬುದಾಗಿ ಆತನ ಅರ್ಥ ಮಾಡಿಕೊಂಡಿದ್ದಾನೆ. ಅಮಾಸ್ಯನು ಅರ್ಥ ಮಾಡಿಕೊಂಡಿದ್ದಾನೆ. ಆ ಕಾರಣದಿಂದ ತನ್ನ ಜೊತೆಯಲ್ಲಿ ಇರುವವರಿಗಿಂತ ಪ್ರತ್ಯೇಕವಾಗಿದ್ದಾನೆ. ತನ್ನ ಜೊತೆಯಲ್ಲಿರುವಂಥ ಪರಾಕ್ರಮಶಾಲಿಗಳಿಗಿಂತ ಪ್ರತ್ಯೇಕವಾಗಿದ್ದಾನೆ ಅಮಾಸ್ಯನು. ತನ್ನ ಜೊತೆಯಲ್ಲಿರುವಂಥ ಅವರಿಗಿಂತ ಒಂದು ವಿಶೇಷವಾಗಿದ್ದಾನೆ. 2 ಆಲೋಚನೆಗಳಿಲ್ಲ, ಒಂದೇ ಮನಸ್ಸಿನಿಂದ ಇದ್ದಾನೆ ಅಮಾಸ್ಯನು. ಅಮಾಸ್ಯನಿಗೆ ಶರೀರ ಕ್ರಿಯೆಗಳು ಹಿಡಿದುಕೊಳ್ಳಲಿಲ್ಲ. ಅಮಾಸ್ಯನು ಶ್ರೇಷ್ಠವಾದದ್ದನ್ನು ದೇವರಿಗೆ ಕೊಟ್ಟಿದ್ದಾನೆ. ಯಾರು ಕೂಡ ಹತ್ರ ಹೇಳಿಸ್ಕೊಂಡಿಲ್ಲ. ಕೇಳಿದ್ದಾನೆ, ನೋಡಿದ್ದಾನೆ,
ಸ್ವೇಚ್ಛೆಯಿಂದ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೇಳಿರುವ ಹಾಗೆ ಸ್ವೇಚ್ಛೆಯಿಂದ ಸೇರಿದವರಲ್ಲಿ ದೇವರು ಸಂತೋಷಿಸುವ ಆತನಾಗಿದ್ದಾನೆ. ಈ ದಿನ ಕರ್ತನ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ಆ ಶೂರನ ಹಾಗೆ ನೀನಿರಬೇಡ. ಆಲ್ರೆಡಿ ಆ ಶೂರನ ಹಾಗೆ ಇದೆಯೇನೋ ನಿನ್ನ ಹೃದಯವನ್ನು ಚೆಕ್ ಮಾಡ್ಕೊ. ಆ ಶೂರನನ್ನು ದೇವರು ಉಪಯೋಗಿಸಿಕೊಂಡ. ಆದರೆ ದುರುದ್ದೇಶದಿಂದ ಅವನ ಕ್ರಿಯೆಗಳಿದ್ದಾವೆ. ದುರುದ್ದೇಶದಿಂದ ಅವನ ಕ್ರಿಯೆಗಳು ಇದ್ದಾವೆ. ಆದ ಕಾರಣ ಅಶ್ಶೂರನನ್ನು ದೇವರು ಶಿಕ್ಷಿಸಿದ್ದಾರೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬಾ. ಈ ದಿನ ಅಶ್ಶೂರನ ಹಾಗೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ನೀನು ಮುಂದೆ ಬಂದಿದ್ದು ದೇವರು ನಿನ್ನನ್ನು ಉಪಯೋಗಿಸಿಕೊಂಡ್ರು. ಅಶ್ಶೂರನ ಹಾಗೆ ಈ ದಿನ ನೀನು ಕೊಚ್ಚಿಕೊಳ್ತಾ ಇದ್ದೀನ. ನಿನ್ನ ಕ್ರಿಯೆಗಳು ದೇವರಿಗೆ ಅಸಹ್ಯವಾಗಿದೆ. ಪ್ರಾರ್ಥನೆ ಮಾಡ್ಕೊ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ಕೈಗಳನ್ನು ಮೇಲೆ ಕೆತ್ತರೆ. ದೇವಾ, ನೀವು ನಿನ್ನ ಚಿತ್ತವನ್ನು ಉಪಯೋಗಿಸಿಕೊಂಡಿರುವವರು ಹೃದಯದ ಪೂರ್ವಕವಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಹೃದಯದಿಂದ ಇರಬೇಕಪ್ಪ ದೇವಾ. ಇಲ್ಲಿ ತನಕ ಅನೇಕ ವಿಷಯಗಳಲ್ಲಿ ನಾನು ಕೊಚ್ಚಿಕೊಂಡಿದ್ದೀನಪ್ಪ ಎಂಬುದಾಗಿ ಯಥಾರ್ಥವಾಗಿ ಮಾತನಾಡು. ದೇವರ ಹತ್ರ ಪ್ರಾರ್ಥಿಸರೆ ದೇವಾ. ಸ್ತೋತ್ರಗಳಪ್ಪ, ವಂದನೆಗಳಪ್ಪ ಕರ್ತನೆ ದೇವಾ. ಕೇಳ್ತಾ ಇರುವಂಥ ಪ್ರತಿಯೊಬ್ಬರನ್ನು ಕೂಡ ಯೂಟ್ಯೂಬು, ಫೇಸ್ಬುಕ್ಕು ದೇವಾ, ಎಲ್ಲದರಲ್ಲೂ ಎಲ್ಲ ಮೀಡಿಯಾಗಳಲ್ಲಿ ಕೊಡ್ತಾನೆ. ನೋಡ್ತಾ ಇರುವಂಥ ಪ್ರತಿಯೊಬ್ಬ ಜೀವಿತಗಳಲ್ಲಿ ಕರ್ತನೆ ಅಮಸ್ಯನ ಹಾಗೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ಮುಂದೆ ಬರಬೇಕಪ್ಪ. ದೇವರಿಗಾಗಿ ಪ್ರತಿಷ್ಠೆ ಮಾಡಿಕೊಂಡಿರೋರು ಯಾರ್ಯಾರು ತೀರ್ಮಾನ ಮಾಡಿಕೊಂಡಿದ್ದಾರೋ, ಅವರ ಮೇಲೆ ದೇವರ ಸನ್ನಿಧಿ ಇಳಿದು ಬರಲಿ ಕರ್ತನೆ. ದೇವರ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ದೇವರ ಆತ್ಮವು ಇಳಿದು ಬರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ. ಪರಿಶುದ್ಧಾತ್ಮನೆ ನಿನ್ನ ಬೆಂಕಿಯನ್ನು ಕಳುಹಿಸಿಕೊಟ್ಟು ದೇವಾ, ಇವರನ್ನು ಇಲ್ಲಿಯ ತನಕ ಯಾವುದು ಹಿಡಿದುಕೊಂಡಿದೆಯೋ ಶರೀರ ಕ್ರಿಯೆಗಳು ಅದೆಲ್ಲ ಸುಟ್ಟು ಬೂದಿ ಮಾಡಬೇಕರ್ತನೆ. ಸಂಪೂರ್ಣವಾಗಿ ಕರ್ತನೆ ಸ್ವೇಚ್ಛೆಯಿಂದ ದೇವರ ಸೇವೆ ಮಾಡುವುದಕ್ಕೆ ಕರ್ತನೆ ಅವರು ಒಪ್ಪಿಸಿಕೊಡಲಿ ಕರ್ತನೆ. ದೇವರ ಯಾರು ಒಪ್ಪಿಸಿಕೊಟ್ಟಿದ್ದಾರೋ ಕರ್ತನೆ ಅವರ ಜೀವಿತದಲ್ಲಿ ಹೇರಳವಾಗಿ ಕಾರ್ಯ ಮಾಡು. ಇನ್ನು ಯಾರು ಒಪ್ಪಿಸಿಕೊಟ್ಟಿಲ್ವೋ ಅವರನ್ನು ಕೂಡ ಒಪ್ಪಿಸಿಕೊಳ್ಳಬೇಕು ಎಂಬುದಾಗಿ ಪ್ರೇರೇಪಿಸಪ್ಪ ಕರ್ತನೆ. ದೇವಾ ಕನಿಕರಿಸು. ಅವರಲ್ಲಿ ಕೂಡ ದೇವರ ಭಾರವನ್ನು ಹೆಚ್ಚಿಸಪ್ಪ ಕರ್ತನೆ. ದೇವಾ, ನೋಡ್ತಾ ಇರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನಿನ್ನ ಭಾರ ಹೆಚ್ಚಾಗಲಿ ಕರ್ತನೆ. ದೇವಾ ಕನಿಕರಿಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ನೋಡ್ತಾ ಇರುವಂತ ಪ್ರತಿಯೊಬ್ಬರ ಮೇಲೆ ಕರ್ತನೆ ನಿನ್ನ ಪರಿಶುದ್ಧಾತ್ಮನ ಬೆಂಕಿಯು ಇಳಿದು ಬರಲಿ ಕರ್ತನೆ. ಪವಿತ್ರಾತ್ಮನೆ, ನೀವೇ ಅವರಿಗೆ ಬೇಕಾಗಿರುವಂತ ಎಲ್ಲ ಅಗತ್ಯತೆಗಳು, ಆರೋಗ್ಯ ಇಲ್ಲದಿದ್ದರೆ ಆರೋಗ್ಯವನ್ನು ಕೂಡ ಕರ್ತನೆ. ಹಣಕಾಸಿನ ತೊಂದರೆಯಲ್ಲಿದ್ದರೆ ಹಣವನ್ನು ಬರುವಂತ ಮಾರ್ಗಗಳು ತೆರೆಯಲಿ ಕರ್ತನೆ. ಸೇವೆ ಇಲ್ಲ ಅಂದ್ರೆ ಸೇವೆಯನ್ನು ಅನುಗ್ರಹ ಮಾಡಪ್ಪ ಕರ್ತನೆ. ಆತ್ಮಗಳು ಇಲ್ಲ ಅಂತಂದ್ರೆ ಕರ್ತನೆ ಆತ್ಮಗಳನ್ನು ಅನುಗ್ರಹ ಮಾಡಪ್ಪ ದೇವಾ ಕನಿಕರಿಸಪ್ಪ ಕರ್ತನೆ. ನೋಡ್ತಾ ಇರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ಕೂಡ ಕರ್ತನೆ ಸೇವೆಗೆ ಪ್ರತಿಷ್ಠೆ ಮಾಡಿಕೊಳ್ಳಲಿ ಕರ್ತನೆ. ಯಾರ್ಯಾರು ದೇವರ ಸೇವೆಗೆ ಪ್ರತಿಷ್ಠೆ ಮಾಡಿಕೊಂಡಿದ್ದಾರೋ ಕರ್ತನೆ ಅವರೆಲ್ಲರನ್ನು ಕರ್ತನೆ ಅವರವರ ಸಭೆಗಳಲ್ಲಿ ಕರ್ತನೆ ಒಂದು ಬೆಂಕಿಯ ಕೆಂಡ ಹಾಗೆ ಉಪಯೋಗಿಸಿಕೊಪ್ಪ ಕರ್ತನೆ. ಪರಿಶುದ್ಧಾತ್ಮ ಯೇಸುವಿನ ನಾಮದಲ್ಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲರನ್ನ ಹಿಡಿದುಕೋ, ಎಲ್ಲರನ್ನ ಕಾಪಾಡು, ಎಲ್ಲರನ್ನ ರಕ್ಷಿಸಪ್ಪ ಕರ್ತನೆ. ನಿನ್ನ ಭುಜ ಬಲದಿಂದ ಎಲ್ಲರ ಮೇಲೆ ಜಯವನ್ನು ಕೊಡಪ್ಪ ಕರ್ತನೆ. ಎಲ್ಲರ ಜೀವಿತದಲ್ಲಿ ಜಯವನ್ನು ಕೊಡು ಯೇಸುವಿನ ನಾಮದಲ್ಲಿ ಕರ್ತನೆ. ದೇವ ಕಳೆದು ಹೋಗಿರುವಂತಹ 3 ವಾರಗಳಿಗಿಂತ ಕರ್ತನೆ ಈ ವಾರದಲ್ಲಿ ಕರ್ತನೆ, ಈ ವಾರದಲ್ಲಿ ಇದೇ ದೇವ ಬರುವಂತ ಹೊಸ ತಿಂಗಳಲ್ಲಿ ಕರ್ತನೆ ನೂತನವಾದಂತಹ ಕಾರ್ಯಗಳು ಹೆಚ್ಚಾಗಲಿ ಕರ್ತನೆ. ನಿನ್ನ ಮಹಿಮೆ ಹೆಚ್ಚಾಗಲಿ ಕರ್ತನೆ. ನಿನ್ನ ಅಭಿಷೇಕ ಹೆಚ್ಚಾಗಲಿ ಕರ್ತನೆ. ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲೂ ಕರ್ತನೆ ಕಳೆದು ಹೋಗಿರುವಂತಹ 3 ವಾರಗಳಿಗಿಂತ ಕರ್ತನೆ ದೇವ ಈ ವಾರದಲ್ಲಿ ಬರುವಂತ ಹೊಸ ತಿಂಗಳಲ್ಲಿ ನಿನ್ನ ಸಮಾಧಾನ, ನಿನ್ನ ಸಂತೋಷ, ನಿನ್ನ ಕಾರ್ಯಗಳು ಅಭಿವೃದ್ಧಿ ಆಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಯಾರ್ಯಾರು ನೋಡ್ತಾ ಇದ್ದಾರೋ, ಯಾರ್ಯಾರು ಸಮರ್ಪಣೆ ಮಾಡಿಕೊಂಡಿದ್ದಾರೋ
ಯಾರು ಸಮರ್ಪಣೆ ಮಾಡಿಕೊಂಡಿರೋ ದೇವಾ, ಯಾರು ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅವರನ್ನು ನೀವು ಉಪಯೋಗಿಸಿಕೊ. ಯಾರು ಸಮರ್ಪಣೆ ಮಾಡಿಕೊಂಡಿಲ್ವೋ ಅವರಲ್ಲಿ ಸಮರ್ಪಣೆ ಮಾಡಿಕೊಳ್ಳುವ ಹಾಗೆ ನೀವು ಪ್ರೇರೇಪಿಸು ದೇವಾ. ಟೋಟಲಾಗಿ ಯಾರೊಬ್ಬರನ್ನ ಬಿಡಬೇಡಪ್ಪ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಎಲ್ಲರನ್ನ ಕಾಪಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇಲೆ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯವನ್ನು ಕೇಳಿರುವಂಥ ನೀವುಗಳು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಕೇಳಿರುವಂಥ ನೀವು ದೇವರ ಮಹಿಮೆಗಾಗಿ ಹೇಳ್ತಾ ಇದ್ದೀನಿ. ವಾಕ್ಯವನ್ನು ಕೇಳಿ ಹಾಗೆ ಇರಬೇಡ. ನಿಮ್ಮ ಹತ್ತಿರದಲ್ಲಿರುವಂಥ ಸೇವಕರುಗಳಿಗಾಗಿರ್ಬೋದು ಮತ್ತು ಚರ್ಚ್ಗಳಿಗಾಗಿರ್ಬೋದು ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕ್ರಿ, ಅಲ್ಲಿ ಕೊಡ್ರಿ. ಹಲ್ಲೆಲೂಯಾ. ಇಲ್ಲ, ದೇವರ ವಾಕ್ಯ ಕೇಳಿದ್ದೀವಿ, ಈ ಸೇವೆಗೆ ಸಪೋರ್ಟ್ ಮಾಡ್ತೀನಿ ಎಂಬುದಾಗಿ ನಿಮಗೆ ದೇವರು ಪ್ರೇರೇಪಣೆ ಮಾಡಿದ್ರೆ ಮೇಲೆ ಇರುವಂಥ ನಂಬರ್ಗೆ ಫೋನ್ ಮಾಡಿರಿ. ಖಂಡಿತವಾಗಿ ಅವರು ಹೇಳ್ತಾರೆ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಲಾಸ್ಟಲ್ಲಿ ಮಾತು ಹೇಳಿದ್ರೆ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹೇಳಿದ್ರೆ ಮತ್ತೊಂದು ಸಾರಿ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆಮೇನ್. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.